ಎಲ್ಲ ದಿನಗಳನ್ನ ದೇವ್ರು ಏನಂತ ನೋಡಿದ್ದಾರೆ ಗೊತ್ತಾ? ಒಳ್ಳೇದೆಂದು ನೋಡಿದ್ದಾರೆ. ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದ್ರೆ ಏನು ಮಾಡ್ತೀವಿ? ಆ ದಿನ ಚಲೋ ಇಲ್ರಿ, ಆ ದಿನ ಬರಬಾರ್ದು, ಈ ದಿನ ಬರಬಾರ್ದು, ಈ ದಿನ ಈ ಕಾರ್ಯ ಮಾಡಬಾರ್ದು, ಆ ದಿನ ಆ ಕಾರ್ಯ ಮಾಡಬಾರ್ದು ಅಂತ ಏನು ಮಾಡ್ತೀವಿ? ಎಷ್ಟೋ ಸಾರಿ ನಿಲ್ಲಿಸ್ಬಿಡ್ತೀವಿ. ಹಾಲೆಲೂಯ. ನಾವು ಗೊತ್ತಾ, ಶನಿವಾರನೇ ಹೋದ್ವಿ ಸೀರೆ ಉಡ್ಸಕ್ಕೆ ಲಾಸ್ಟಿಗೆ. ಹಾಲೆಲೂಯ. ಎಲ್ಲರೂ ಜೋರಾಗಿ ಒಂದ್ಸಾರಿ ಹಾಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸ್ತದೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ನಾವು ಎಂಥ ಭಾವದವರಾಗಿರ್ಬೇಕಂತೆ? ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೇನ್, ಹಲ್ಲೆಲೂಯ. ಹಾಗಾದರೆ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ನಾವು ಇದ್ದೇವೆ, ಈ ಲೋಕದಲ್ಲಿ ನಾವು ಜೀವಿಸಿದ್ದೇವೆ. ಆದರೆ ಇಹಲೋಕದ ಮನಸ್ಸು ನಮಗಿರಬಾರದು. ಯಾವ ಮನಸ್ಸು ಇರಬಾರ್ದು? ಇಹಲೋಕದ ಮನಸ್ಸು ಇರಬಾರ್ದು. ಈ ಲೋಕದಲ್ಲೇ ನಾವು ಇದ್ರೂ ಕೂಡ ನಾವು ಪರಲೋಕ ಭಾವದವರಾಗಿರಬೇಕು. ಇದು ದೇವರ ಚಿತ್ತ. ಪರಲೋಕದ ಭಾವದವರಾಗಿದ್ದು ನೂತನ ಮನಸ್ಸನ್ನು ನಾವು ಹೊಂದಿಕೊಂಡು ಜೀವಿಸುವಂಥದ್ದು ದೇವರ ಚಿತ್ತ. ನಾವು ನೋಡುವಾಗ ಲೋಕ ಸರಿಗಿಲ್ಲ, ಲೋಕ ಕೆಟ್ಟೋಗ್ಬಿಟ್ಟೆ. ಲೋಕದಲ್ಲಿ ಮೊನ್ನೆ ಒಂದು ಕಡೆಗೆಲ್ಲ ವಾಕ್ಯ ಹೇಳ್ತಾ ಇದ್ದೆ, ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ಈ ರೀತಿಗೆ ಹೇಳಿದೆ, ಲೋಕದಲ್ಲಿ ಎಲ್ಲಿಯೂ ಒಳ್ಳೇದೆನ್ನುವಂಥದ್ದು ಇಲ್ಲ. ಅಲ್ಲಲ್ಲೂಯ್ಯ. ಲೋಕವು ತುಂಬ ಕೆಟ್ಟೋಗ್ಬಿಟ್ಟಿದೆ. ಸ್ತೋತ್ರ. ನಾವು ಒಂದು ವೇಳೆ, ನಾನು ಮೊನ್ನೆ ಹೇಳ್ತಾ ಇದ್ದೆ, ನಮ್ಮ ಅಮ್ಮ ಫೋನ್ ಮಾಡಿದಾಗ ಹೇಳಿದ್ರು, ಡಿಶ್ಶು ಏನು ಮುಗಿದೋಗೈತೆ, ಕೇಬಲು ಅದು ರೀಚಾರ್ಜ್ ಮುಗಿದೋಗೈತೆ, ರೀಚಾರ್ಜ್ ಮಾಡಿಸು ಮಗನೇ, ನಾನು ದೇವ್ರ ವಾಕ್ಯ ನೋಡ್ತೀನಿ, ಆಮೇಲೆ ಮತ್ತೆ ಒಳ್ಳೆ ನ್ಯೂಸ್ ನೋಡ್ತೀನಿ ಅಂತಂದರು. ನಾನು ಹೇಳಿದೆ, ಅಮ್ಮ ನ್ಯೂಸ್ನಾಗೆ ಒಳ್ಳೇದು ಅನ್ನೋದು ಎಲ್ಲೈತೆ? ಅಲ್ಲಲ್ಲೂಯ್ಯ. ನ್ಯೂಸ್ನಾಗೆ ಒಳ್ಳೇದು ಬರ್ತತ? ಎಲ್ಲ ಕೆಟ್ಟಿದ್ದೆ. ನ್ಯೂಸ್ ಚಾಲು ಮಾಡಿದ್ರೆ ಆ ಟ್ರೈನ್ ಬಂತು, ಇಷ್ಟು ಜನ ಸಾಯಿಸ್ತು, ಅಲ್ಲೋದ್ರು ಅಷ್ಟು ಜನ ಸತ್ತೋದ್ರು, ಇಲ್ಲಿ ಅವರು ಜಗಳ ಆಡ್ಕೊಂಡ್ರು, ಇಷ್ಟು ಚಿಕ್ಕ ಬಾಲಕಿ ದೊಡ್ಡ ಹುಡುಗನ ಜೊತೆಗೆ ಹೋದ್ರು, ದೊಡ್ಡ ಹುಡುಗಿ ಚಿಕ್ಕ ಹುಡುಗನ ಜೊತೆಗೆ ಹೋದ್ರು. ಬರೀ ನ್ಯೂಸ್ ಆನ್ ಮಾಡಿದ್ರೆ ಕೆಟ್ಟದ್ದು ಬಿಟ್ಟರೆ ಒಳ್ಳೇದಿಲ್ಲ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಲೋಕದಲ್ಲಿ ಕೆಟ್ಟದ್ದು ತುಂಬಿದೆ, ಲೋಕದಲ್ಲಿ ಪಾಪವು ತುಂಬಿದೆ, ಲೋಕದಲ್ಲಿ ಒಳ್ಳೆಯದನ್ನೋದು ಇಲ್ಲ. ಈ ದಿನಗಳು ಬಹಳ ಕೆಟ್ಟ ದಿನಗಳಾಗಿದೆ. ವಾಕ್ಯದಲ್ಲಿ ನಾವು ನೋಡುವಾಗ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯದಿಂದ 16ನೇ ವಚನದಿಂದ ನಾವು ನೋಡ್ತೇವೆ. ವಾಕ್ಯ ಹೇಳ್ತದಲ್ಲಿ 5ನೇ ಅಧ್ಯಾಯ 16ನೇ ವಚನ, ಎಫೆಸ ಬರೆದ ಪತ್ರಿಕೆ, ಈ ದಿನಗಳು ಕೆಟ್ಟವುಗಳಾಗಿವೆ. ಈ ದಿನಗಳು ಏನಾಗಿವೆ ಅಂತೆ? ಕೆಟ್ಟವುಗಳಾಗಿವೆ. ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಈ ದಿನ ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಕಾಲವನ್ನು ಏನು ಮಾಡದೆ? ಸುಮ್ಮನೆ ಕಳ್ಕೊಳ್ಳದೆ. ಇವತ್ತು ನೋಡ್ರಿ, ಸೈತಾನು ಬಹಳ ಬುದ್ಧಿವಂತನಾಗಿ ಏನು ಮಾಡಿಬಿಟ್ಟಿದ್ದಾನಪ್ಪ ಅಂತಂದರೆ, ಇವತ್ತು ಕ್ರೈಸ್ತವ ಲೋಕನ ಹೆಂಗೆ ಹಿಂದೆ ಎಳಿಬೇಕಪ್ಪ ಅಂತೇಳಿ ಏನು ಮಾಡ್ತದಾನಂತಂದರೆ, ಮೊಬೈಲ್ ಕೊಟ್ಬಿಟ್ಟಾನೆ ಎಲ್ಲರ ಕೈಯಾಗ. ಸ್ತೋತ್ರ. ಹಲ್ಲೆಲೂಯ. ಎಲ್ಲರ ಕೈಯಾಗ ಮೊಬೈಲು. ಸ್ತೋತ್ರ. ಬೆಳಿಗ್ಗೆ ಎದ್ದರೆ ವಾಟ್ಸಪ್ಪು, ಬೆಳಿಗ್ಗೆ ಎದ್ದರೆ ಫೇಸ್ಬುಕ್ಕು, ರಾತ್ರಿ ಮಕ್ಕಂಡ್ರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬು, ಶಾರ್ಟ್ಸು, ಕಾಮಿಡಿ. ಹಲ್ಲೆಲೂಯ. ಮನುಷ್ಯರು ಎಷ್ಟು ಬ್ಯುಸಿ ಆಗಿಬಿಟ್ಟಿದಾರಪ್ಪ ಅಂತಂದರೆ, ಕಳೆದ ಸಾರಿ ನಾನು ಹೇಳ್ತಾ ಇದ್ದೆ, ಒಂದು ಸಾರಿ ನೀವು ಸುಮ್ಮನೆ ಪರೀಕ್ಷೆ ಮಾಡಿರಿ, ನೀವು ಮೊಬೈಲ್ ಹಿಡ್ದಾಗೆಲ್ಲ ಒಂದು ಸಾರಿ ಟೈಮ್ ನೋಡ್ರಿ, ಎಷ್ಟು ತಾಸು ಮೊಬೈಲ್ನಲ್ಲಿ ಕಳೀತಾ ಇದ್ದೀರಿ. ಅದೇ ಸಮಯ, ಅದ್ರಾಗ ಅರ್ಧ ಸಮಯ ಹೋಗಲಿ, ಅದರ ಕಾಲು ಭಾಗದಷ್ಟು ಸಮಯ ಪ್ರಾರ್ಥನೆಗೆ ಕೊಡ್ತಾ ಇದ್ದೀರಾ, ದೇವ್ರ ವಾಕ್ಯಕ್ಕೆ ಕೊಡ್ತಾ ಇದ್ದೀರಾ, ದೇವ್ರ ವಾಕ್ಯ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತ ನಾನು ಕಳೆದ ವಾರ ವಾಕ್ಯ ಹೇಳಿದೆ. ಹಲ್ಲೆಲೂಯ. ಎಲ್ರಿ ಜೋರಾಗಿ ಹಲ್ಲೆಲೂಯ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಎಣಿಸಿರಿ. ಇವತ್ತು ಬೆಲೆಯುಳ್ಳದ್ದು ಯಾವುದು ಗೊತ್ತಾ? ಹೇಳ್ರಿ ನೋಡೋಣ. ಬೆಲೆಯುಳ್ಳದ್ದು ಯಾವುದು? ಸಮಯವಾಗಿದೆ. ಹಲ್ಲೆಲೂಯ. ಅಮೆರಿಕದವರು ಏನಂತಾರೆ ಗೊತ್ತಾ? ಟೈಮ್ ಈಸ್ ಮನಿ ಅಂತಾರೆ. ಏನಂತಾರೆ?
ಟೈಮ್ ಈಸ್ ಮನಿ ಅಂದರೆ ಸಮಯ ದುಡ್ಡು ಅಂತಾರೆ ಅವರು. ಸಮಯನೇ ದುಡ್ಡು. ಹೌದು, ಸಮಯ ದುಡ್ಡೇ. ಒಂದು ಉದಾಹರಣೆ, ಸಮಯವನ್ನು ವ್ಯರ್ಥ ಮಾಡದೆ ನೀನು ಒಂದು ವೇಳೆ ಯಾವ್ದಾರು ಒಂದು ಕಲಿಯೋದಕ್ಕೆ ನೀನು ಮುಡುಪಿಟ್ರೆ ಅದು ನಿನಗೆ ಒಂದು ದಿವಸ ದೊಡ್ಡ ಅಮೌಂಟನ್ನು ತಂದು ಕೊಡ್ತತೆ. ಹಲ್ಲೆಲೂಯ. ಉದಾಹರಣೆಯಾಗಿ ಎಕ್ಸಾಂಪಲ್ ನಾನು ಹೇಳ್ತೀನಿ. ಕೀಬೋರ್ಡ್ ಅನ್ಕೊಂಡ್ರೆ, ಈ ಕೀಬೋರ್ಡ್ ಕಲಿಬೇಕಂದ್ರೆ ದಿವಸಕ್ಕೆ 3 ತಾಸು ಟೈಮು, 3 ವರ್ಷ ಕೊಟ್ಟರೆ ಅವನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು. ಎಷ್ಟು? ದಿವಸಕ್ಕೆ 3 ತಾಸು ಟೈಮು, 3 ವರ್ಷ. 3 ತಾಸು 3 ವರ್ಷ ಕೊಟ್ಟರೆ, ಟೈಮ್ ಕೊಡಬೇಕು. ಮೊದಲನೇದಾಗಿ ಟೈಮ್ ಕೊಟ್ಟರೆ ಅವನು ಏನಾಗ್ಬೋದು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು. ಅದಾದಮೇಲೆ ಒಂದೇ ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು ಅದಕ್ಕೆ, ಮತ್ತೆ ಮ್ಯೂಸಿಕ್ ಮಾಡೋಕ್ಕೆ, ಅಥವಾ ಒಂದು ಸಿಸ್ಟಮ್ ಇದ್ದರೆ ಸಾಕು, ಮತ್ತೇನು ಬೇಡ. ಆ ಸಿಸ್ಟಮ್ನಾಗೆ ಎಲ್ಲ ಇರ್ತವೆ. ಆ ಕೀಬೋರ್ಡ್ ಹಚ್ಚಿ ಒಂದೇ ದಿವಸ ಕುಂತ್ಕೊಂಡ್ರೆ ಒಂದು ಹಾಡನ್ನ ತಯಾರು ಮಾಡ್ತಾನೆ. ಒಂದು ಹಾಡು ಮ್ಯೂಸಿಕ್ ಮಾಡೋಕ್ಕೆ ಎಷ್ಟು ಗೊತ್ತಾ? ಸಿಂಪಲ್ಲಾಗಿ ಮ್ಯೂಸಿಕ್ ಮಾಡಬೇಕಂದ್ರೆ 25,000. ಯಾವ ಇಂಜಿನಿಯರಿಗೆ ಐತೆ 25,000? ಒಂದು ದಿವಸಕ್ಕೆ 1,00,000 ಸ್ಯಾಲ್ರಿ ಇರ್ತತೆ. ಮ್ಯೂಸಿಕ್ ಡೈರೆಕ್ಟ್ರಿಗೆ ಎಷ್ಟು ಗೊತ್ತಾ? ಒಂದೊಂದು ಸಾರಿ ಒಂದೊಂದು ದಿವಸಕ್ಕೆ 2 ಹಾಡು ಕೂಡ ಮಾಡ್ತಾರೆ. ಚೆನ್ನೈದಾಗ ನಾವು ಮಾಡಿಸಿವಲ್ಲ, ಚೆನ್ನೈ, ಹೈದರಾಬಾದ್ ಎಲ್ಲ ನಾವೇ ಮ್ಯೂಸಿಕ್ ಮಾಡಿಸಿದ್ದೀವಿ. ಹಲ್ಲೆಲೂಯಾ. ಯಾಕೆ ಹೇಳ್ರಿ ಅವನು ಅಷ್ಟು ದುಡಿತಾ ಇದ್ದಾನೆ? ಟೈಮನ್ನು ಏನು ಮಾಡಿಲ್ಲ? ವೇಸ್ಟ್ ಮಾಡಿಲ್ಲ. ಟೈಮನ್ನು ಏನು ಮಾಡಿಲ್ಲ? ವೇಸ್ಟ್ ಮಾಡಿಲ್ಲ. ಅವತ್ತು ಇದು ದುಡಿಮೆ ಇವತ್ತಿಂದಲ್ಲ, ಇವತ್ತೊಂದೇ ಅಬ್ಬಾಬ ನಾವಂತೂ ಏನು ಇವನು 25,000 ರೂಪಾಯಿ ಬರೀ ಬೆಳಗ್ಗೆ ಕುಂತು ಮಧ್ಯಾಹ್ನ ಮ್ಯೂಸಿಕ್ ಮಾಡಿಬಿಟ್ಟಾನ. ಒಂದು ದಿವ್ಸದಾಗ ಒಂದು ಹಾಡು ಮ್ಯೂಸಿಕ್ ಮಾಡಿ 25,000 ಇಸ್ಕೊಂತದ ನೋಡಂತ ನಾವಂತೀವಿ. ಹಲೋ, ಇವತ್ತಿಂದೆಲ್ಲ ದುಡಿಮೆ ಅವತ್ತು ಕಲ್ತಾನೆ. ದಿವ್ಸಕ್ಕೆ 3 ತಾಸು ಬೆಳಗ್ಗೆ ಮಸಕನೆಗೆದ್ದು ಕೀಬೋರ್ಡ್ ಮುಂದೆ ಕುಂತಾನ. ಅದಕ್ಕೆ ಇವತ್ತು ಏನು ಮಾಡ್ತದಾನ? 25,000 ಎಣಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಕೀಬೋರ್ಡ್ ಕಲ್ತ್ರೆ ಮಾತ್ರ ಅಲ್ಲ, ಸಂಗೀತ ಯಾವ್ದು ಕಲ್ತರು, ಯಾವುದೇ ಇನ್ಸ್ಟ್ರೂಮೆಂಟ್ ಕಲ್ತವರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಒಂದು ಕೊಳಲು ಕಲೀಲಿ, ಒಂದು ವೈಲಿನ್ ಕಲೀಲಿ, ಒಂದು ಗಿಟಾರ್ ಕಲೀಲಿ, ಯಾವುದೇ ಕಲ್ತವರು ಅವರು ಮ್ಯೂಸಿಕ್ ಡೈರೆಕ್ಟರ್. ನಾನು ಅದಕ್ಕೆ ಉದಾಹರಣೆ ಹೇಳಿದ್ದೇನೆ. ಹಾಗೆ ಇವತ್ತು ಅನೇಕ ಜನ ಸಮಯವನ್ನು ಕಲಿಯುವುದಕ್ಕೆ ಕೊಟ್ಟಾಗ ಅವರು ಮುಂದೆ ಅದರಲ್ಲಿ ಪ್ರೊಫೆಷನಲ್ ಆಗಿರ್ತಾರೆ. ಹಲ್ಲೆಲೂಯಾ. ಯಾವುದೇ ಒಂದು ತಗೊಳ್ರಿ, ಒಂದು ವಿಡಿಯೋ ಎಡಿಟಿಂಗ್ ತಗೊಳ್ರಿ, ಒಂದು ಕ್ಯಾಮ್ರಾ ತಗೊಳ್ರಿ, ಒಂದು ಆಪ್ರೇಟ್ ಮಾಡೋದು ತಗೊಳ್ರಿ, ಅಥವಾ ಯಾವುದೇ ಕಂಪ್ಯೂಟರ್ ಕಲಿಯೋದು ತಗೊಳ್ರಿ, ಅಥವಾ ಲಾಸ್ಟಿಗೆ ನೀನು ಹಂಗೆ ಅಷ್ಟೇ ಮಾತ್ರವಲ್ಲ, ನೀನು ಅದೇ ಸಮಯವನ್ನು ದೇವರಿಗೆ ಕೊಟ್ಟ ಆಗಲೂ ದೇವರು ನಿನ್ನನ್ನು ಏನು ಮಾಡ್ತಾನಂದರೆ ತಕ್ಕ ಕಾಲದಲ್ಲಿ ಉನ್ನತಿಗೆ ತರ್ತಾನೆ. ದೇವರ ವಾಕ್ಯವನ್ನು ಓದುವುದಕ್ಕೊಂದು ವೇಳೆ ನೀನು ಸಮಯ ಕೊಟ್ಟರೆ ವಾಕ್ಯ ಹೇಳ್ತದೆ. ಈಗ ಕೀರ್ತನೆ 1ನೇ ವಚನ ಏನು ಹೇಳ್ತದೆ ನೋಡ್ರಿ, ಬಾಯ್ಪಟ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಸುಮ್ಮನೆ ನಿಂತಿನ್ರಿ, ನಾನೇನಿಲ್ರಿ, ಅವ್ರು ಮಾಡ್ದಂಗೆ ಏನು ಮಾಡಲ್ಲ, ನಾನು ಸುಮ್ಮನೆ ನಿಂತಿನ್ರಿ. ಇಲ್ರಿ ಸುಮ್ಮನೆ ಕುಂತಿನ್ರಿ, ಇಲ್ರಿ ಸುಮ್ಮನೆ ನಡೀತೀನ್ರಿ ಅಷ್ಟೇ. ಹಲ್ಲೆಲೂಯಾ. ಬೇಡ. ಯಾಕಪ್ಪ? ನೀನು ನಿಂದ್ರೋದು ಬೇಡ, ಕುಂದ್ರೋದು ಬೇಡ, ನಡೆಯೋದು ಬೇಡ. ಅದೇ ಸಮಯವನ್ನು ಎಲ್ಲಿ ಇಲ್ಲಿ ಹಾಕಲ್ಲ. ಹಲ್ಲೆಲೂಯಾ, ಸ್ತೋತ್ರ. ದುಷ್ಟರ ಸಹವಾಸ ಮಾಡುವುದಕ್ಕಿಂತ, ದಾವಿದನ ಹೇಳ್ತಾನೆ, ದುಷ್ಟರ ಸಹವಾಸ ಮಾಡುವುದಕ್ಕಿಂತ ನನ್ನ ದೇವರ ಆಲಯದ ಅಂಗಳ ಕಾಯುವುದೇ ಎಷ್ಟೋ ಲೇಸು. ಹಲ್ಲೆಲೂಯಾ. ಹಗಲೆಲ್ಲ ದುಷ್ಟರ ಸಹವಾಸ ಮಾಡುವುದಕ್ಕಿಂತ ನನಗೆ ಒಳಗೆ ಬೇಡಪ್ಪ, ನನಗೆ ಒಳಗಿಂದ ಏನು ಬೇಕಾಗಿಲ್ಲ, ಒಳಗೆ ನನಗೆ ಮೈಕ್ ಬೇಕಾಗಿಲ್ಲ, ಸುಮ್ಮನೆ ನನ್ನ ದೇವರ ಆಲಯದ ಅಂಗಳದಲ್ಲಿ ಇರೋದೇ ಎಷ್ಟೋ ಲೇಸು ಅಂತಾನೆ. ಯಾಕೆ ದುಷ್ಟರ ಸಹವಾಸ ಮಾಡಬೇಕು? ವಾಕ್ಯ ಹೇಳ್ತತೆ ಏನಂತಂದರೆ, ಸಹವಾಸದಿಂದ ಸನ್ಯಾಸಿನೇ ಕೆಟ್ಟೋಗ್ತಾನಂತೆ. ವಾಕ್ಯ ಹೇಳಲ್ಲ, ಯಾರು ಹೇಳ್ತಾರೆ ಅಂದರೆ ಆಡು ಭಾಷೆ ಅದೊಂದು. ಸಹವಾಸದಿಂದ ಯಾರು ಕೆಟ್ಟೋಗ್ತಾರಂತೆ? ಸನ್ಯಾಸಿ ಅಂದ್ರೆ ಗೊತ್ತಾ ನಿಮಗೆ? ಅವನು ಸ್ಟ್ರಿಕ್ಟು, ಏನು ಸಿಕ್ಕಿದ್ದೆ ತಿನ್ನಂಗಿಲ್ಲ, ಸಿಕ್ಕರ ಜೊತೆಗೆ ಇರಂಗಿಲ್ಲ. ಅವ್ನು ಸಿಕ್ಕೋರು ಅಂದರೆ ಅವನಿಗೆ ಒಂದು ಸ್ಟ್ರಾಟರ್ಜಿ ಇರ್ತತೆ, ಅವನಿಗೆ ಒಂದು ನಿಯಮಗಳಿರುತ್ತೆ, ಅವನಿಗೆ ನಿಷ್ಠೆ ಇರ್ತತೆ. ಅವನು ಸಿಕ್ಕುದು ಊಟ ಮಾಡೋಂಗಿಲ್ಲ, ಸಿಕ್ಕುದೇ ಮಾತಾಡೋಂಗಿಲ್ಲ, ಸಿಕ್ಕುದೇ. ಅಂಥವನೇನಾದರೂ ದುಷ್ಟ ಸಹವಾಸ ಮಾಡಿದ್ನಂದರೆ ಅವನು ಕೆಟ್ಟ. ಸಹವಾಸದಿಂದ ಸನ್ಯಾಸಿನೇ ಕೆಡ್ತಾನಂದರೆ ಇನ್ನು ಸಾಧಾರಣ ಜನರದ್ದು ಯಾವ ಲೆಕ್ಕ? ಅದಕ್ಕೆ ಓವರ್ ಕಾನ್ಫಿಡೆಂಟ್ ಬೇಡ, ದುಷ್ಟರು ಸಹವಾಸ ಮಾಡ್ದಂಗಿರೋದೇ ಮೇಲು. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದುಷ್ಟರ ಸಹವಾಸ ಮಾಡಬೇಡ್ರಿ, ಆತ್ಮಿಕರ ಸಹವಾಸ ಮಾಡ್ರಿ. ಹಲ್ಲೆಲೂಯಾ.
ಭಕ್ತಿಯಲ್ಲಿ ನಡೆಯುವನ ಸಹವಾಸ ಮಾಡ್ರಿ, ನೀವು ಆತ್ಮಿಕರಾಗಿ ಬದಲಾಗ. ಅದಕ್ಕೆ ಇಂಗ್ಲೀಷ್ನಾಗ ಒಂದು ಮಾತೈತೆ, ನಿನ್ನ ದೋಸ್ತ್ ಯಾರಂತ ಹೇಳು, ನೀನು ಯಾರಂತ ನಾನು ತಿಳ್ಕೊಂಬಿಡ್ತೆ. ನೀನು ಯಾರಂತ ನಿನ್ನ ಚರಿತ್ರೆ ನಾನೇ ಹೇಳ್ಬಿಡ್ತೆ. ನಿನ್ನ ದೋಸ್ತ್ ಹೇಳಿ ಸಾಕು, ನಿನ್ನ ಬಗ್ಗೆ ನಾನು ಹೇಳೋಕೆ ಹೋಗ್ಬೇಡ. ನಿನ್ನ ದೋಸ್ತು ಪಕ್ಕಾ ದೋಸ್ತ್ ಯಾರಂತ ನೀನು ಹೇಳು, ನೀನು ಯಾರಂತ ನಾನು ತಿಳ್ಕೊತೀನ ಅಂತ ಒಂದು ಇಂಗ್ಲೀಷ್ನಾಗ ಗಾದೆ ಇದೆ. ಹಲ್ಲೆಲೂಯಾ. ನನ್ನ ವಿಷಯ ಇದಲ್ಲ, 2ನೇ ವಚನ ನನ್ನ ವಿಷಯ. ಓದ್ರಿ, ವಾಕ್ಯ ಬಂದಿದ್ದಕ್ಕೆ ನಾನು ಹೇಳಿದೆ, ಆದರೆ ಸತ್ಯವಾಗಿದೆ ಇದು. 2ನೇ ವಚನ ಇದೆ, ಓದ್ರಿ. ಕೀರ್ತನೆ 1ನೇ ಅಧ್ಯಾಯ 2ನೇ ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲ ಯಾರ ಕಾರ್ಯಗಳು? ಹಲ್ಲೆಲೂಯಾ. ಈಗ ಉದಾಹರಣೆಗೆ ಯಾಕಪ್ಪ ಇಲ್ಲಿ ಕೀರ್ತನೆಗಾರನ ಹಿಂಗೆ ಹೇಳ್ತದನಂದ್ರೆ, ದುಷ್ಟರ ಸಹವಾಸ ಮಾಡಬೇಡ ಅಂದ್ರೆ ಅವ್ನು ಬೈಬಲ್ ಓದಕ್ಕೆ ಬಿಡ್ತಾನ? ನೀನು ದುಷ್ಟನ ಹತ್ರ ಹೋಗಿ ಕುಂತ್ಕೊಂಡು ನಾ ಬೈಬಲ್ ಹಿಡ್ಕೊಂಡು ಕುಂತೀನಿ, ಬಾಬಾ ಪಾದ್ರಿ ಸಾಬ್ರೆ ಜೈ ಕ್ರಿಸ್ತ ಅಂತಾನೆ ಸೀದ ಏನು ಭಕ್ತಿ ಉಕ್ಕಿ ಹರಿತೈತೆ. ಮುಚ್ಚು ಬೈಬಲ್ ಅಂತಾನೆ. ನಡಿ ಹೋಗೋಣ, ಅಲ್ಲಿ ಹೋಟೆಲ್ದಾಗ ಹೋಗಮ್, ಚಾಯ್ ಕುಡಿಯಮ್, ಊರು ಸುದ್ದಿ ಎಲ್ಲ ಮಾತಾಡೋಕ್ಕೆ ಚಾಲು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನ ಹೇಳ್ತದಾನೆ ಏನಂತಂದರೆ, ದುಷ್ಟರ ಸಹವಾಸ, ಅವ್ರ ದುಷ್ಟರ ಜೊತೆಗೆ ನೀನು ನಿಂದ್ರು ಬೇಡ, ಅವ್ರ ಜೊತೆಗೆ ನಡಿಲೂ ಬೇಡ. ನೀನು ಏನು ಮಾಡು, ದೇವರ ವಾಕ್ಯಕ್ಕೆ ನೀನು ಸಮಯ ಕೊಡು. ಅದಕ್ಕೆ ಕೀರ್ತನೆಗಾರನ ಆಗಲೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ದೇವರೇ ನಿನ್ನ ಚಿತ್ತವನ್ನು ಅರಿತುಕೊಳ್ಳುವುದೇ, ನಿನ್ನ ಚಿತ್ತವನ್ನು ತಿಳಿದುಕೊಳ್ಳುವುದೇ ನನ್ನ ಆನಂದವಾಗಿದೆ. ಹಲ್ಲೆಲೂಯಾ. ನಿನ್ನ ಧರ್ಮಶಾಸ್ತ್ರವು ನನ್ನ ಅಂತರಂಗದಲ್ಲಿದೆ. ಧರ್ಮಶಾಸ್ತ್ರವು ಎಲ್ಲಿದೆ? ಅಂತರಂಗದಲ್ಲಿದೆ. ಯಾವ ವ್ಯಕ್ತಿ ದೇವ್ರ ವಾಕ್ಯ ಓದ್ತಾನೋ, ಹಗಲು ಇರುಳು ಧ್ಯಾನ ಮಾಡ್ತಿರ್ತಾನೋ, ಸಿಕ್ಕ ಸಮಯದಲ್ಲೆಲ್ಲ ಬೈಬಲ್ ಓದ್ತಿರ್ತಾನೋ, ಅವನು ನಿಮಗೆ ಸುಮ್ಮನೆ ಒಂದು ಮಾತನ್ನ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ. ಹಲ್ಲೆಲೂಯಾ. ಮುಟ್ಟಿದ್ದೆಲ್ಲ ಪಾಸ್ಟ್ರೆ ಅಂತ ಆಶೀರ್ವಾದ ಬೇಡ್ರಿ, ಅಪ್ಪಿ ತಪ್ಪಿ ನಾನು ಹೆಂಡ್ತಿ ಚಿನ್ನ ಆಗ್ಬಿಟ್ರಿ ಏನು ಮಾಡಬೇಕು? ಅದರ ಅರ್ಥ ಏನಂದರೆ, ನಿನ್ನ ಕಾರ್ಯಗಳೆಲ್ಲ ಸಫಲವಾಗ್ತವೆ. ಮುಟ್ಟಿದ್ದೆಲ್ಲ ಚಿನ್ನ ಆಗಂಗಿಲ್ಲ, ಕಾರ್ಯಗಳೆಲ್ಲ ಏನಾಗ್ತವೆ? ಸಫಲವಾಗುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಒಂದು ಸಾರಿ ಜೋರಾಗಿರೋಣ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲಿದ್ದೆ ನಾನು? ಈ ದಿನಗಳು ಕೆಟ್ಟವುಗಳಾಗಿವೆ. ಆದದ್ರಿಂದ ಏನು ಮಾಡಬೇಡ್ರಿ, ನೀವು ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಏನು ಮಾಡಬೇಕಂತ ನಾವು ಬೆಲೆಯುಳ್ಳದ್ದೆಂದು ಏನು ಮಾಡಬೇಕು? ಉಪಯೋಗಿಸಿಕೊಳ್ಳಬೇಕು. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಕರ್ತನ ಚಿತ್ತ ಏನೆಂಬುದಾಗಿ ವಿಚಾರಿಸಿ ತಿಳಿದವರಾಗಿರ್ರಿ. ಎಲ್ಲಿ ಹೋಗ್ಬೇಕು ನಾವು ವಿಚಾರಿಸೋಕ್ಕೆ? ಕೇಳ್ಸರ್ಬಲ್ಲಿ ಹೋಗ್ಬೇಕಾ? ಹಲ್ಲೆಲೂಯಾ. ಇಲ್ಲ, ದೇವರ ಚಿತ್ತ ಎಲ್ಲಿ ಅಂದರೆ ಇಲ್ಲಿ ಇದೆ, ದೇವರ ವಾಕ್ಯದಲ್ಲಿ ಇದೆ. ಆಮೇನ್. ಹಲ್ಲೆಲೂಯಾ. ಓದ್ರಿ, ಮುಂದೆ ಓದ್ರಿ, ಕೆಳಗೆ ಓದ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದ್ದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಹಲ್ಲೆಲೂಯಾ, ನೀವು ಏನು ಮಾಡಬೇಡ್ರಿ, ಇದನ್ನು ಕುಡಿಬೇಡ್ರಿ, ನೀವು ಬೇರೆದನ್ನು ಕುಡೀರಿ. ಏನು ಕುಡಿಬೇಕಂದ್ರೆ ಪವಿತ್ರಾತ್ಮ ಭರಿತರಾಗಿರ್ಬೇಕು. ಆಮೇಲೆ ಏನಾಗ್ಬೇಕು? ನಾವು ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು
ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಲ್ಲ ಹಾಲೆಲೂಯ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಾಲೆಲೂಯ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ, ಹಾಲೆಲೂಯ, ಏನು ಮಾಡಬೇಕು? ಸ್ತೋತ್ರ ಮಾಡಿ. ಆಮೆನ್. ಹಾಲೆಲೂಯ. ಸ್ತೋತ್ರ ಮಾಡಿ, ಹಾಡಾಡ್ರಿ ಸ್ತೋತ್ರ. ನಿಮಗೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಅಂದರೆ ತೆಲುಗು ದೇಶದಲ್ಲಿ ನಿಮಗೆ ಒಬ್ಬರು ಗೊತ್ತು, ನಿಮಗೆ ಶಾರೋನ್ ಸಿಸ್ಟರ್ ಅಂತೇಳಿ ನೀವು ಹೆಸರು ಕೇಳಿರ್ತೀರಿ. ಅವ್ರು ಚಿಕ್ಕವರಿದ್ದಾಗ ಟೈಮು ಸಿಕ್ಕಾಗೆಲ್ಲ ಬರೀ ಒಂದೇ ಮಾಡ್ತಿದ್ರಂತೆ. ಬೈಬಲ್ ಓದೋದು, ಕೀರ್ತನೆ ಓದೋದು, ಹಾಡಾಡೋದು, ಕೀರ್ತನೆ ಓದೋದು, ದೇವರ ಹಾಡಾಡೋದು, ಕೀರ್ತನೆ ಓದೋದು, ದೇವರ ಹಾಡಾಡೋದು. ಹಾಡು ಹಾಡಿ 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 ಏನಾಗಿದ್ದಾರೆ ಅವರು ಒಳ್ಳೆ ದೊಡ್ಡ ಸಿಂಗರ್ ಆಗಿಬಿಟ್ಟಿದ್ದಾರೆ. ನಿಮಗೆ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ, ನಾನು ಹೇಳ್ತೀನಿ. ಇವಾಗ ಅವ್ರು ಬಂದು ಜಸ್ಟ್ ಒಂದು ಹಾಡು ಹಾಡೋಕ್ಕೆ ಕರೆಸ್ತಿರ್ತಾರೆ. ಬೇರೆಯವ್ರು ಹಾಡೋ ಬರೆದಿರ್ತಾರಲ್ಲ, ಅವ್ರನ್ನ ಕರೆಸ್ತಾರೆ ಹಾಡು ಹಾಡೋಕ್ಕೆ. ಅವ್ರು ಬಂದು ಹಿಂಗೆ ಸುಮ್ಮನೆ ನಿಂತು ಒಂದು ಹಾಡು ಹೋಗ್ತಾರೆ ಅಷ್ಟೇ. ಅವ್ರದ್ದೇ ಟ್ಯೂನು, ಅವ್ರದ್ದೇ ಹಾಡು. ಜಸ್ಟ್ ಹಿಂಗೆ ಬಂದು ಒಂದು ಹಾಡು ಹೋಗ್ತಾರೆ. ಅವ್ರಿಗೆ 30,000 40,000 5 ನಿಮಿಷದಾಗ. ಅಮ್ಮ, 5 ನಿಮಿಷದ 40,000ನಾ? ಅಲ್ಲೇಲೂಯ. 5 ನಿಮಿಷದಾಗ ಬಂದು ಹಿಂಗೆ ಕೇಳ್ಕೊಂಡು ಹಿಂಗೆ ಹಾಡಾಡಿ ಹೋಗ್ಬಿಡ್ತಾರೆ. 5 ನಿಮಿಷದಾಗ 40,000 ಹಾಡಿಗೆ ಕೊಡಂಗಿಲ್ಲ, ಅವ್ರ ವಾಯ್ಸಿಗೆ ಕೊಡ್ತಾರೆ, ಅವ್ರ ಧ್ವನಿ. ಹೆಂಗೆ ಬಂತು ಹೇಳ್ರಿ ಈ ಧ್ವನಿ? ಟೈಮ್ ಸಿಕ್ಕ ಹಿಂಗೆಲ್ಲ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಶಾರ್ಟ್ ನೋಡೋದು, ಏನೋ ಮತ್ತೇನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಮತ್ತೇನು ಸ್ನ್ಯಾಪ್ ಚಾಟು, ಮತ್ತೇನು ಯೂಟ್ಯೂಬು, ಇವೆಲ್ಲ ಇದ್ರಾಗೆ ಟೈಮ್ ಮಾಡಿದ್ಕೆ ಹಂಗೆ 30,000 40,000 5 ನಿಮಿಷಕ್ಕೆ ಗಳಿಸಿದ್ರು ಅವರು? ಇಲ್ಲ, ಸಿಕ್ಕ ಸಮಯವನ್ನೆಲ್ಲ ಹಾಡಾಡುವುದಕ್ಕಾಗಿ ಅವರು ಕೊಟ್ಟರು. ಆಮೇನ್. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ನಾನು ಹೇಳ್ತೀನಿ, ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ರಿ. ನನ್ನ ಧ್ವನಿ ನೀವು ಹಾಡುಗಳಲ್ಲಿ ಕೇಳಿದ್ದೀರಿ, ಲೈವಾಗೂ ಕೇಳಿದ್ದೀರಿ. ಧ್ವನಿ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ಜಾಸ್ತಿ ಆಡಂಗಿಲ್ಲ. ಕೇಳ್ತೀನಿ ಧ್ವನಿ ಹೆಂಗೆ ಚೆನ್ನಾಗಿ ಆಗ್ತದೆ ಅಂತ ಕೇಳ್ತೀನಿ. ಒಂದು ಸಾರಿ ಸ್ಟಾರ್ಟಿಂಗಲ್ಲಿ ನಾನು ಹೊಸ್ದಾಗಿ ಚರ್ಚಿಗೆ ಹೋಗ್ಬೇಕಾದ್ರೆ, ನಮ್ಮ ಚರ್ಚಿಗೆ ಯಾರೋ ಒಬ್ಬರು, ನಮ್ಮ ಮಹಾರಾಜ್ ಪಾಸ್ಟರ್ ಚರ್ಚಿಗೆ ಅಂದರೆ ಅವಾಗ ಹೋಗ್ತಿದ್ವಲ್ಲ, ಯಾರೋ ಒಬ್ಬರು ಗೆಸ್ಟ್ ಸ್ಪೀಕರ್ ಬಂದಿದ್ರು. ಅವರು ಹಾಡು ಹಾಡಿದ್ರೆ ಹಂಗೆ ಇಂಪಾಗಿತ್ತು ಹಾಡು. ಅಬ್ಬಬ್ಬಬ್ಬ, ಹಾಡು ಹಾಡ್ತಾ ಇದ್ರೆ ಕೇಳ್ಬೇಕಂತ ಅನಿಸೋದು. ನನಗೂ ಆಸೆ ಬಂತೇರೆ ನಂದು ಅವನಂಗೆ ಆಗ್ಬೇಕಪ್ಪ ಧ್ವನಿ ಅಂತೇಳಿ. ಹಲ್ಲೆಲೂಯಾ. ನಂದು ಅವ್ರಂಗೆ ಧ್ವನಿ ಆಗ್ಬೇಕಂತ ಆಸೆ ಬಂತು. ನಾನೇನು ಮಾಡಿದೆ ಅಂದರೆ ಸೀದಾ ಮೆಡಿಕಲ್ ಶಾಪಿಗೆ ಹೋದೆ, ರೊಕ್ಕ ಇಟ್ಟೆ. ಅಣ್ಣ ಟ್ಯಾಬ್ಲೆಟ್ ಕೊಡು ಅಂತಂದೆ. ಯಾವ ಟ್ಯಾಬ್ಲೆಟ್ ಅಪ್ಪ ಅಂತಂದರೆ ಧ್ವನಿ ಇಂಪಾಗಿ ಬರುವ ಟ್ಯಾಬ್ಲೆಟ್ ಕೊಡು ಅಂತಂದೆ. ಹಂಗೆ ಆಡಿದ್ರೆ ಹಂಗೆ ಎಲ್ಲರೂ ಆಹಾ ಆಹಾ ಏನು ಧ್ವನಿ ಐತಪ್ಪ ಇವ್ರದ್ದು ಅನ್ಬೇಕಣ್ಣ, ಅಂತ ಎಷ್ಟಾಗಲ್ಲ ರೊಕ್ಕ ಅಂತ ಟ್ಯಾಬ್ಲೆಟ್ ಕೊಡಂದ್ರೆ. ಅವನೇನಂದ ಗೊತ್ತಾ? ಅಯ್ಯೋ ಹುಚ್ಚಪ್ಪ, ಟ್ಯಾಬ್ಲೆಟ್ ತಗೊಂಡು ಸಿಂಗರ್ ಆಗಂಗಿದ್ದಿದ್ರೆ ಇವತ್ತು ನಾಡಿನಲ್ಲಿರೋ ಎಲ್ಲ ಜನರು ಸಿಂಗರೇ ಆಗ್ಬಿಡ್ತಿದ್ರು. ಟ್ಯಾಬ್ಲೆಟ್ ನುಂಗಿ ಹಾಡು ಬಂದ್ಬಿಡೋದು. ಹೌದಣ್ಣ, ಮತ್ತೆ ಏನು ಮಾಡ್ಬೇಕಣ್ಣ ಸಿಂಗರ್ ಆಗ್ಬೇಕಂದ್ರೆ? ತಮ್ಮ ಅವಾಗ ಹೇಳ್ದ, ಆಡ್ತಾ ಆಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತ. ಅಲ್ಲೋಯ್ಯ, ಅವತ್ತು ನನಗೆ ಗೊತ್ತಾಯಿತು, ಈ ಧ್ವನಿ ಚಂದ ಆಗ್ಬೇಕಂದ್ರೆ ಹಾಡ್ತಾನೇ ಇರಬೇಕು ಅಂತ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ, ಎಷ್ಟು ಹಾಡುಗಳನ್ನು ಆಡ್ತಾ 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 ಇರ್ತೀವೋ, ಆವಾಗ ಈ ಧ್ವನಿ ಏನಾಗ್ತತೆ? ಇಂಪಾಗ್ತತೆ. ಈ ಕಲ್ಲು ಇರ್ತತಲ್ಲ, ರಫ್ ಬಂಡೆ, ಅದನ್ನ ಹೆಂಗೆ ಎಷ್ಟು ತೇರ್ತೀವೋ ಅಷ್ಟು ನೈಸ್ ಆಗ್ತದೆ. ಹಾಗೆ ಈ ಧ್ವನಿ ಕೂಡ ಯಾವಾಗ ಚೆನ್ನಾಗಿ ಆಗ್ತದೆ ಅಂದರೆ, ಹೆಚ್ಚು ಆಡಾಡ್ತಾ 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 ಇರಬೇಕಾದ್ರೆ ಈ ಧ್ವನಿ ಚೆನ್ನಾಗಾಗ್ತದೆ. ಈ ಧ್ವನಿ ಚೆನ್ನಾಗಾಗಬೇಕಂದ್ರೆ ಏನು ಹೋಗಿ ಎಲ್ಲೋ ಹೋಗಿ ಕಲಿಬೇಕಂತಿಲ್ಲ. ನಿಮಗೆ ಬರುವಂಥ ಹಾಡುಗಳನ್ನೇ ಆಡ್ತಾ ಇರ್ರಿ. ನಿಮಗೆ ಒಂದು ವೇಳೆ ಆಸೆ ಇದ್ದರೆ ಹೇಳ್ತಿದ್ದೀನಿ, ಯಾರ್ದಾರ ನಮ್ಮದು ಧ್ವನಿ ಚೆನ್ನಾಗಬೇಕಂತ ಆಸೆ ಐತ್ರಿ ಅಂದರೆ ನೀವೇನು ಮಾಡ್ಬೇಕಂದ್ರೆ ಆರಾಧನೆ ಹಾಡುಗಳನ್ನ ಆಡ್ತಾನೇ ಇರಬೇಕು. ಹಲ್ಲೆಲೂಯಾ. ವಾಕ್ಯ ಅದೇ ಹೇಳ್ತದೆ, ಏನಂತಂದರೆ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಬೇಡ್ರಿ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ಏನಾಗಿರ್ರಿ? ವಿನಯವುಳ್ಳವರಾಗಿರ್ರಿ. ಹಲ್ಲೆಲೂಯಾ. ಅದು ದೇವರ ಚಿತ್ತವಾಗಿದೆ. ನಾವು ಥೆಸಲೋನಿಕ ಬರೆದ ಪತ್ರಿಕೆ ತೆಗಿರಿ, 1ನೇ ಥೆಸಲೋನಿಕ 5ನೇ ಅಧ್ಯಾಯ, 1ನೇ ಥೆಸಲೋನಿಕ 5ನೇ ಅಧ್ಯಾಯ 16, 17, 18ನೇ ವಚನ ಓದ್ರಿ. 5ನೇ ಅಧ್ಯಾಯ
ಥೆಸಲೋನಿಕದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲರೂ ಒಂದ್ಸರಿ ಜೋರಾಗಿ ಈ ಕಡೆ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಮಕ್ಕಳಿದ್ದಾರೆ? ಸ್ತೋತ್ರ. ಕೈತ್ರ ನೋಡಮ್ಮ. ನನಗೂ 3 ಜನ ಮಕ್ಕಳಿದ್ದಾರೆ. ಸ್ತೋತ್ರ. ಎಷ್ಟು ಜನ ಆಸೆ ಪಡ್ತೀರಿ ನಿಮ್ಮ ಮಗು ಯಾವಾಗಲೂ ಅಳ್ಕಂತಿರ್ಬೇಕಂತ? ಹಲ್ಲೆಲೂಯಾ. ಯಾವಾಗಲೂ ಅಳ್ಕಂತಿರ್ಬೇಕ್ರಿ. ನನಗೆ ಒಂದು ಗೊತ್ತಾ, ನಮ್ಮ ವಚನಗೆ ಹೇಳ್ತಿದ್ದೆ ಅವಾಗವಾಗ, ನನಗೆ ಅಳದಂದ್ರೆ ಆಗ ಬರಂಗಿಲ್ಲ. ನಿನ್ನ ನಗು ಬೇಕಾರೆ ಏನು ತೊಂದರೆ ಇಲ್ಲ, ಆದರೆ ಅಳೋದಂದ್ರೆ ಆಗ ಬರಂಗಿಲ್ಲ. ಒಂದೊಂದು ಸಾರಿ ನಮ್ಮ ಅಚ್ಚನ ಸುಮ್ಮನೆ ಅಳ್ತಿದ್ಲು, ಅಳ್ತಾನೆ ಇರ್ತಿದ್ಲು. ಸಣ್ಣ ಅಳಿದ್ದಾಗ ರಮ್ಮಂತ ಬಿಡ್ತಿದ್ದೆ. ಅಳು ಬೇಡನಂಗಿಲ್ಲ, ಕಾರಣ ಹೇಳು ಅಳು ಅಂತಿದ್ದೆ. ಆಕೆ ಏನಂತ ಕಾರಣನೇ ಹೇಳ್ತಿದ್ದಿಲ್ಲ, ಸುಮ್ಮನೆ ಅಳ್ತಿದ್ಲು. ಒಂದೊಂದು ಸಾರಿ ಭಾಳ ಸಿಟ್ಟು ಬರೋದು. ಎಷ್ಟೋ ಸಾರಿ ಸಿಟ್ಟು ಬಂದು ಹೊಡೆದ್ಬಿಟ್ಟಿನಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳು ಅಳೋದಂದ್ರೆ ಇಷ್ಟ? ಫುಲ್ಲು ಹತ್ಕಂತಿರೋದಂದ್ರೆ ಇಷ್ಟನಾ? ದುಃಖ ಪಡ್ತಾ ಇರೋದು ಇಷ್ಟಪಡ್ತೀರಾ? ಇಲ್ಲ. ಹಲ್ಲೆಲೂಯಾ. ದೇವ್ರು ಕೂಡ ಏನಂತ ಇಷ್ಟಪಡ್ತದನ್ನು ಗೊತ್ತಾ? ಆತನ ಚಿತ್ತ ಏನು ಗೊತ್ತಾ? ಯಾವಾಗಲೂ ನಾವು ದೇವರಲ್ಲಿ ಸಂತೋಷ ಪಡ್ಬೇಕು. ಎಲ್ಲಿ ಸಂತೋಷ ಪಡ್ಬೇಕಂತೆ? ದೇವರಲ್ಲಿ. ಅದಕ್ಕೆ ಪೌಲನು ಫಿಲಿಪ್ಪಿ ಪತ್ರಿಕೆಗೆ ಹೇಳ್ತಾನೆ, ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ನಾನು ನಿಮಗೆ ತಿರುಗಿ ಹೇಳ್ತೇನೆ. ಎಲ್ಲಿ ಸಂತೋಷ ಪಡ್ರಿ? ಕೆಲವರು ಯಾವಾಗಲೂ ದುಃಖ ಪಡ್ತಿರ್ತಾರೆ. ದುಃಖ ಪಡಬಾರ್ದು. ಕ್ರಿಸ್ಮಸ್ ಹಬ್ಬದೊಂದು ವರ್ಷಕ್ಕೊಂದ್ಸಾರಿ ಸಂತೋಷ ಪಡ್ರಿ ಅಂತ ಹೇಳ್ತತ ವಾಕ್ಯ? ಇಲ್ಲ. ಯಾವಾಗಲೂ ದುಃಖದಲ್ಲಿ ಕಷ್ಟ ಇರ್ತವೆ ಮನುಷ್ಯನಿಗೆ. ಕಷ್ಟದಲ್ಲಿ ನಾವು ದೇವರಲ್ಲಿ ಸಂತೋಷ ಪಡ್ಬೇಕು. ದೇವ್ರನ್ನ ನೋಡಿ ಏನು ಮಾಡ್ಬೇಕು? ನಾವು ಸಂತೋಷ ಪಡ್ಬೇಕು. ದೇವ್ರಿದ್ದಾನೆ ಅನ್ಬೇಕು. ಕಷ್ಟ ಬಂತ ನಗ್ಬೇಕು ನೀವು. ಹಲ್ಲೆಲೂಯಾ. ಸತ್ಯವಾಗಿ ಹೇಳ್ತೀನಿ, ಒಬ್ಬ ಸೇವಕರಿಗೆ ಕಷ್ಟ ಬಂತ ಅಂದಾಗ ನಗ್ತಾರಂತೆ. ಯಾಕೆ ಅಂದರೆ ನಾನು ಅದಕ್ಕೆ ಹೇಳಿದೆ, ಒಬ್ಬ ಅಣ್ಣರಿಗೆ ಹೇಳ್ತದ್ದೆ ಏನಂತಂದರೆ, ಯಾರೋ ಅವ್ರಿಗೆ ಹೇಳಿದ್ರಂತೆ, ನಿಮ್ಮ ಮಗನಿಗೆ ಬಾನಮತಿ ಮಾಡಿಸಿದರೆ ನಿಮ್ಮ ಮಗ ಇರಂಗಿಲ್ಲ, ಅವನು ಏನಾರು ಆಗ್ತಾನೆ ಅಂತಂದಾಗ ಅವರು ಭಯಪಟ್ಟಾಗ ನಾನು ಹೋಗಿ ಅಣ್ಣರಿಗೆ ಹೇಳಿದೆ, ಅಣ್ಣ ನೀವೇನು ಮಾಡ್ತೀರಿ? ಒಂದು ಉದಾಹರಣೆ, ನಮ್ಮ ನೂತನ್ನಷ್ಟಿರೋ ಹುಡುಗ ನಿಮ್ಮ ಮುಂದೆ ಬಂದು ನಿಂತು, ಏಯ್ ನಿನ್ನ ಒಂದೇ ಹೊಡೆದಿಲ್ಲೇ ಮುಚ್ಚಾಕ್ ಬಿಡ್ತೀನಿ ಅಂದರೆ ನಿಮ್ಗೇನಾಗ್ತತೆ? ಏನಾಗ್ತತೆ? ಅಷ್ಟೇ, ನಗ್ಬೇಕು ನಾವು. ಹಲ್ಲೆಲೂಯಾ. ಯಾರನ್ನು ನಿಮಗೆ ಬಾನಮತಿ ಮಾಡಿಸಿವಂತಂದ್ರೆ ನಗರಿ ಅಂತ. ಹಲ್ಲೆಲೂಯಾ. ಸತ್ಯವಾಗಿ ಹೇಳ್ತೀನಿ. ಯಾಕೆ ಗೊತ್ತಾ? ನಮ್ಮ ದೇವರು ಅಷ್ಟು ದೊಡ್ಡವನಾಗಿದ್ದಾನೆ. ನಮ್ಮ ದೇವರ ಸಾಮರ್ಥ್ಯ ಅಷ್ಟು ದೊಡ್ಡದಾಗಿದೆ. ನೀನು ಸೇವಿಸುವಂಥ ದೇವರು ಆತನ ಸಾಧಾರಣವಾದವನಲ್ಲ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ಆಮೇನ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಇದ್ದೇವೆ ಪ್ರಿಯರೇ. ಅದಕ್ಕೆ ನೀವು ನಗಬೇಕು. ಅದಕ್ಕೆ ಯಾವಾಗಲೂ ಏನು ಮಾಡ್ರಿ? ಸಂತೋಷಿಸಿರಿ. ಮುಂದೆ ಹೋದ್ರಿ. ಯಾವಾಗಲೂ ಏನು ಮಾಡ್ರಿ? ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಪ್ರಾರ್ಥನೆ ಎಡಬಿಡದೆ ಮಾಡ್ಬೇಕು. ಪ್ರಾರ್ಥನೆ ಅಂದ ತಕ್ಷಣ ಆಸೆ ಬರ್ಬೇಕು. ಕೆಲವರಿಗೆ ಹೆಂಗೆ ಗೊತ್ತಾ? ಪ್ರಾರ್ಥನೆ ಅಂದರೆ ಮುಗೀತವ್ರು ಸ್ವಿಚ್ ಆಫ್. ಹಲ್ಲೆಲೂಯಾ. ಏನಾರ ಹೇಳ್ರಿ, ಬೇಕಾರೆ ಬೇರೆ ಏನಾರ ಹೇಳ್ರಿ. ಡ್ಯಾನ್ಸ್ ಅಂದ್ರು ಓಕೆ. DJ ಹತ್ಕೊಂಡು ಕುಣಿಯೋದೈತೆ, ಬರ್ತೀನಿ ಅಂದ್ರೆ ನಾ ಬರ್ತೀನಿ ಅಂತಾರೆ. ಪಾರ್ಟಿ ಮಾಡ್ತಾ ಇದೀವಿ, ಬರ್ತೀರ ಅಂದ್ರೆ ನಾ ಬರ್ತೀನಿ ಅಂತಾರೆ. ಬೇರೆ ಪ್ರಾರ್ಥನೆ ಐತೆ ಬರ್ತೀರಾ ಅಂತಂದ್ರೆ ಅದು ಯಾಕೋ ಸ್ವಲ್ಪ ತಲೆನೋವು ಐತೈತೆ ಸರ್, ನಾಳೆಗೆ ಬರ್ತೀನಿ. ಹಲ್ಲೆಲೂಯಾ. ಎಡಬಿಡದೆ ಪ್ರಾರ್ಥನೆಯಲ್ಲಿ ಇದೆ ಅಭಿಷೇಕ, ಪ್ರಾರ್ಥನೆಯಲ್ಲಿ ಬೆಂಕಿ ಇದೆ, ಪ್ರಾರ್ಥನೆಯಲ್ಲಿ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಪ್ರಾರ್ಥಿಸುವ ವ್ಯಕ್ತಿ ಆತನ ದೇಶಗಳನ್ನು ಕದಲಿಸುವವನಾಗಿದ್ದಾನೆ. ದೇಶಗಳಿಗೆ, ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ದೇಶಗಳಿಗೆ ಆಶೀರ್ವಾದಕರವಾಗಿ ಮಾರ್ಪಡುವವನಾಗಿದ್ದಾನೆ. ಅದಕ್ಕೆ ಸಂತೋಷಿಸ್ರಿ ಯಾವಾಗಲೂ ಕರ್ತನಲ್ಲಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಮತ್ತೆ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲದರಲ್ಲಿ ಏನು ಮಾಡ್ಬೇಕಂತ ನಾವು ಕೃತಜ್ಞತಾ ಸ್ತುತಿ ಮಾಡ್ಬೇಕು. ಇವತ್ತು ನಾವು ದೇವರಿಂದ ಒಂದದು ಇರುವಂಥದ್ದು ಏನಾದರೂ ಇದೆಯಾ? ದೇವರಿಂದ ನಾನು ಏನು ಹೊಂದಿಲ್ಲ ಸರ್ ಅಂತ ಅನ್ನೋರು ಯಾರನ್ನ ಇದ್ದೀರಾ? ಇಲ್ಲ. ಎಲ್ಲವೂ ದೇವರಿಂದ ಹೊಂದಿದಾಗಿದೆ. ಹಲ್ಲೆಲೂಯಾ. ಆ ಎಲ್ಲವುಗಳಿಗಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಬೇಕು. ಮುಂದೆ ಹೋದ್ರಿ. ಎಲ್ಲದರಲ್ಲಿ ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ
ದೇವರ ಚಿತ್ತ. ಇದೇ ದೇವರ ಚಿತ್ತ. ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದೆ. ಏನು ಹೇಳ್ರಿ? ಯಾವಾಗಲೂ ಎಡಬಿಡದೆ ಏನು ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡ್ಬೇಕು. ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಸಂತೋಷ ದೇವರಲ್ಲಿ ನಾವೇನು ಮಾಡ್ಬೇಕು? ಯಾವಾಗಲೂ ಸಂತೋಷ ಪಡಬೇಕು. ಯಾವಾಗಲೂ ನಾವು ಧರ್ಮಶಾಸ್ತ್ರದಲ್ಲಿ ಏನು ಮಾಡಬೇಕು? ಆನಂದಿಸುವವರಾಗಿರಬೇಕು. ಹಲ್ಲೆಲೂಯ. ಎಲ್ಲ ದಿನಗಳನ್ನು ನಾವು ಒಳ್ಳೆಯ ದಿನಗಳಾಗಿ ನೋಡಬೇಕು. ಹಲ್ಲೆಲೂಯ. ಎಲ್ಲವೂ ನಂಬಿಕೆಯಿಂದ ನಾವು ಮಾಡುವವರಾಗಿರಬೇಕು. ಇದೇ ದೇವರ ವಿಷಯ, ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಪೌಲನು ಹೇಳ್ತಾನೆ ಆ ಒಂದು ಸಭೆಗೆ, ಆ ಅಪೊಸ್ತಲ ಕೃತ್ಯದಲ್ಲಿ, ನಾನು ಒಂದನ್ನು ಮರೆಮಾಚದೆ ಎಲ್ಲ ದೇವರ ಚಿತ್ತವನ್ನು ನಿಮಗೆ ತಿಳಿಸಿಬಿಟ್ಟಿದ್ದೇನೆ ಅಂತ. ಹಲ್ಲೆಲೂಯ. ದೇವರ ಚಿತ್ತವನ್ನ ನಾವು ನೆರವೇರಿಸಲೇಬೇಕು ಅಂತೇಳಿ ಮೊದಲನೇ ಭಾಗ ನೋಡಿದ್ವಿ. ಎರಡನೇ ಭಾಗ ನೋಡಿದ್ವಿ ದೇವರ ಚಿತ್ತ ಏನಾಗಿದೆ ಅಂತೇಳಿ. ದೇವರ ಚಿತ್ತ ಏನಾಗಿದೆ ಅಂತೇಳಿ ನಾವು ನೋಡಿದ್ವಿ. ಒಂದು ನೂತನ ಮನಸ್ಸನ್ನು ನಾವು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಮತ್ತು ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಕಳೆಯುವವರಾಗಿರಬೇಕು. ಆಮೆನ್. ಹಲ್ಲೆಲೂಯ. ಮತ್ತು ಯಾವಾಗಲೂ ಸಂತೋಷ ಪಡಬೇಕು. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸುವವರಾಗಿರಬೇಕು. ಇದು ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿರಬೇಕು. ಹಾಗಾದರೆ ನಾವು ದೇವರ ಚಿತ್ತ ನೆರವೇರಿಸಬೇಕು ಅಂತ ನೋಡಿದ್ವಿ, ಮತ್ತು ದೇವರ ಚಿತ್ತ ಏನಾಗಿದೆ ಅಂತ ನೋಡಿದ್ವಿ. ಮೂರನೇದಾಗಿ ಒಂದೇ ಒಂದು 5 ನಿಮಿಷದಾಗ ಹೇಳಿ ಮುಗಿಸ್ಬಿಡ್ತೀನಿ. ದೇವರ ಚಿತ್ತವನ್ನು ನೆರವೇರಿಸುವವನಿಗೆ ಏನಾಗ್ತತೆ ಅಂತೇಳಿ ನೋಡೋದಾದರೆ, ಒಂದು, ದೇವರ ಚಿತ್ತವನ್ನು ನೆರವೇರಿಸುವವನಿಗೆ ಅವನು ಮಾಡಿದ ಪ್ರತಿ ಬೇಡಿಕೆಗಳನ್ನು ದೇವರು ನೆರವೇರಿಸ್ತಾನೆ. ಹಲ್ಲೆಲೂಯ. ನೀನು ದೇವರ ಚಿತ್ತಕ್ಕನುಸಾರವಾಗಿ ನಡೆದ್ರೆ, ನೀನು ಏನು ಪ್ರಾರ್ಥನೆ ಮಾಡಿದ್ರೂ ದೇವ್ರು ರಿಜೆಕ್ಟ್ ಮಾಡಲ್ಲ. ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರ ಸಿಗ್ತದೆ. ಬರ್ಕನಂಗಿದ್ರೆ ಬರ್ಕಳ್ರಿ. 1 ಯೋಹಾನ 5:14. 1 ಯೋಹಾನ ಪತ್ರಿಕೆ ಲಾಸ್ಟ್ನಾಗ ಬರ್ತದೆ. ಪ್ರಕಟಣೆ ಹತ್ರ ಬರ್ತದೆ ನೋಡ್ರಿ. 1 ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಿದ್ದರೆ, ನಾವು ಬೇಡಿದವುಗಳನ್ನು ಆತನಿಂದ ನಮಗೆ ದೊರೆಯುತ್ತದೆಂಬುದು ನಮಗೆ ಗೊತ್ತಾಗಿದೆ. ಮತ್ತೇನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ ಒಂದ್ಸರಿ ಓದ್ರಿ. ಅದಕ್ಕೆ ಆತನು ಆ ಮಾತು ಹೇಳಿದವ ಅವನಿಗೆ. 12:48 ಮತ್ತಾಯ 12:48 ತೆಗ್ರಿ. ಅದಕ್ಕೆ ಆತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಎಲ್ಲರೂ ಜೋರಾಗಿ ಒಂದ್ಸರಿ ಹಲ್ಲೆಲೂಯ. ಯೇಸು ಸ್ವಾಮಿ ಮನೆಗೆ ಹೋಗಿರಂಗಿಲ್ಲ, ಎಷ್ಟೋ ದಿವಸಗಳಾಗ್ಬಿಟ್ಟಿರ್ತದೆ. ಅದಕ್ಕೆ ಆತನ ಹುಡ್ಕೊಂಡು ಬರ್ತಾರೆ. ಯಾರು? ಮರಿಯಮ್ಮ ಮತ್ತು ಯೇಸು ಸ್ವಾಮಿ ತಮ್ಮವರು ತಂಗಿಯರು ಎಲ್ಲ ಬರ್ತಾರೆ. ಎಷ್ಟು ದಿವಸ ಆಯ್ತಪ್ಪ ಆಯ್ತು, ಮನೆಗೆ ಬಂದಿಲ್ಲ, ಮನೆ ಇಲ್ಲ, ಮಟ್ಟಿಲ್ಲ, ಸೇವೆಗೆ ಹೋಗ್ಬಿಟ್ಟನ, ಆಯ್ತು ಅತ್ತೆ ಹೋಗ್ಬಿಟ್ಟನ ಅಂತೇಳಿ ಬಂದು ಆವಾಗ ಬರ್ತಿರ್ಬೇಕಾದ್ರೆ ಒಬ್ಬನ ಶಿಷ್ಯನು ಹೋಗಿ ನೋಡಿ, ಸ್ವಾಮಿ ನಿಮ್ಮ ತಾಯಿ, ನಿಮ್ಮ ತಮ್ಮರು, ನಿಮ್ಮ ತಂಗಿಯರೆಲ್ಲ ಬರ್ತದ್ರೆ ಸ್ವಾಮಿ ಅಂದ ತಕ್ಷಣ, ಸ್ವಾಮಿ ಹೌದಾ, ಸರಿ ಸರಿ ಸೈಡ್ ಬಿಡ್ರಿ, ಚೇರ್ ಹಾಕ್ರಿ ಅನ್ನಲಿಲ್ಲ ಆತ. ಏನು ಮಾಡೋದು ಗೊತ್ತಾಯ್ತು ಸ್ವಾಮಿ, ಯಾರು ಅಂತ ಶಿಷ್ಯರ ಕಡೆ ಕೈ ತೋರಿಸಿದ. ಹಲ್ಲೆಲೂಯ. ಇವರೇ ತಂದೆ ಚಿತ್ತದಂತ ನಡೆಯುವವರೇ ನನಗೆ ತಾಯಿಯೂ ತಂಗಿಯೂ ತಮ್ಮಂದಿರು ಆಗಬೇಕು. ಒಂದು, ತಂದೆಯ ಚಿತ್ತ ನಡೆಯುವವರ ಪ್ರಾರ್ಥನೆ ಯಾವಾಗಲೂ ಕೇಳಲ್ಪಡುತ್ತದೆ. ಹಲ್ಲೆಲೂಯ. ಏನು ಬೇಡಿಕೊಂಡರೂ ಅದು ಅವರಿಗೆ ಲಭಿಸುತ್ತದೆ. ಎರಡನೇದು, ಯೇಸು ಸ್ವಾಮಿ ನಮಗೆ ಸ್ವಂತ ಬಂಧುವಾಗಿದ್ದಾನೆ. ತಂದೆಯ ಚಿತ್ತದಂತೆ ನಡೆಯುವವರಿಗೆ ಯೇಸು ಸ್ವಾಮಿ ಏನಾಗಿದ್ದಾನೆ? ಸ್ವಂತ ಬಂಧು. ಎತ್ತ ತಾಯಿ ತನ್ನ ಮಗುವನ್ನು ಪ್ರೀತಿ ಮಾಡುವ ಹಾಗೆ. ಹಲ್ಲೆಲೂಯ. ಒಂದು ವೇಳೆ ತಾಯಿ ಮಗುವನ್ನು ಅರ್ಜೆಂಟ್ನಾಗ ಮರ್ತು ಬಿಗಾಕ್ಬಿಡ್ತಾರೆ. ಹಲ್ಲೆಲೂಯ. ಒಂದ್ಸರಿ ಎಲ್ಲೋ ಎಮರ್ಜೆನ್ಸಿ ಅರ್ಜೆಂಟ್ ಪ್ರೇರಿಗೆ ಹೋಗೋದಿತ್ತು. ನಮ್ಮ
ಪ್ರಾರ್ಥನಾ ಸಣ್ಣಲ್ಲಿ ತೊಟ್ಲಾಗಿದ್ಲು. ನಾನು ಎತ್ಕೊಂಡಿನಂತ ಪಾಶ್ರಮ ಎತ್ಕೊಂಡಿನಂತ ನಾನು ಪಟ್ಟಣ ಬೀಗ ಹಾಕಿದ್ದೀವಿ. ಹೊರಗೆ ಬಂದು ಆಮೇಲೆ ಕೂಸೆಲ್ಲದ ಅಂದರೆ ಕೂಸೆಲ್ಲದ ಒಳಗೆ ತೊಟ್ಲ ಮಕ್ಕಂಡದ. ಮತ್ತೆ ಹೋಗಿ ಬೀಗ ತೆಗೆದು ಯಪ್ಪ ಅವಾಗ ವಾಕ್ಯ ನೆನಪು ಬಂತು, ತಾಯಿ ತನ್ನ ಮಗುವನ್ನು ಮರೆತರೂ ಮರೆಯಬಹುದು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಅಲ್ಲಲೂಯ. ಯೇಸು ತಂದೆ ಚಿತ್ತದಂತೆ ನಡೆಯುವವರಿಗೆ ಅಲ್ಲಲೂಯ ಯೇಸು ಸ್ವಂತ ಬಂಧುವಾಗಿದ್ದಾನೆ. ಅಲ್ಲಲೂಯ. ಒಂದು ಹೇಳ್ರಿ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ, ಏನು ಬೇಡಿಕೊಂಡರೂ ಅದನ್ನು ಕೊಡುತ್ತಾನೆ. ಮಾತ್ರವಲ್ಲ, ನಮಗೆ ಯೇಸು ಸ್ವಂತ ಬಂಧುವಾಗಿದ್ದಾನೆ, ಯಾವಾಗಲೂ ಜೊತೆಯಲ್ಲಿ ಇದ್ದಾನೆ. ಆಮೇನ್. ಹಲ್ಲೆಲೂಯ. ಮತ್ತೆ ಮೂರನೇದಾಗಿ ನೋಡ್ರಿ, ಮತ್ತೇನು ಬರೆದ ಸುವಾರ್ತೆ 7ನೇ 21ನೇ ವಚನ. ಇನ್ನೊಂದು ವಚನ ಐತೆ, ಓದಿ ಮುಗಿಸ್ಬಿಡ್ತೀನಿ. ಮತ್ತೇನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪರಲೋಕ ರಾಜ್ಯಕ್ಕೆ ಸೇರುವನು. ಹೇಳ್ರಿ, ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಹಲ್ಲೆಲೂಯಾ. ಸ್ವಾಮಿ 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 ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಹಲ್ಲೆಲೂಯಾ, ಸ್ತೋತ್ರಂ. ನಾನು ಒಂದು ವೇಳೆ ಉದಾಹರಣೆ ಅನ್ಕೊಳ್ರಿ, ನಾನು ಬೈಬಲ್ನಾಗಿರೋ ಹೆಸರು ಚೇಂಜ್ ಮಾಡ್ಕೊಂಡು ಬೈಬಲ್ನಾಗಿರೋ ಹೆಸರು ಇಟ್ಕೊಂಡೆ ಅನ್ಕೊಳ್ರಿ, ಹೆಸರು ಚೇಂಜ್ ಮಾಡ್ಕೊಂಡು ಮಾತ್ರಕ್ಕೆ ನಾನು ಪರಲೋಕ ರಾಜ್ಯಕ್ಕೆ ಸೇರಂಗಿಲ್ಲ. ಹಲ್ಲೆಲೂಯಾ. ನಾನು ಪರಲೋಕ ರಾಜ್ಯಕ್ಕೆ ಸೇರ್ಬೇಕಂತೇಳಿ ಹೋಗಿ ನೀರಿನಾಗ ಮುಳುಗಿ ಬಂದೆ, ಅಷ್ಟು ಮಾತ್ರಕ್ಕೆ ನಾನು ಸೇರ್ತೀನ? ಇಲ್ಲ. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಸೇರಬೇಕಂದ್ರೆ ಏನು ಮಾಡಬೇಕು? ತಂದೆ ಚಿತ್ತದಂತೆ ನಾವು ನಡೆಯಬೇಕು. ಒಂದು, ಯಾವಾಗಲೂ ಈ ಭೂಲೋಕದಲ್ಲಿ ಇರುವವರೆಗೂ ದೇವ್ರ ಚಿತ್ತ ಏನು, ದೇವ್ರ ಚಿತ್ತವನ್ನು ನಾವು ಮಾಡಲೇಬೇಕಂತ ಹೇಳಿದ್ವಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ತಂದೆ ಚಿತ್ತವನ್ನು ಏನು ಮಾಡಿದ್ನು? ನೆರವೇರಿಸಿದ್ನು. ಎಲ್ಲರೂ ಯೇಸು ಸ್ವಾಮಿ ಏನು ಮಾಡಿದ್? ತಂದೆ ಚಿತ್ತವನ್ನು ನೆರವೇರಿಸಿದ್ನು. ನಮಗೂ ಕೂಡ ಆತನು ಕಲಿಸಿಕೊಟ್ನು, ತಂದೆ ಚಿತ್ತವನ್ನು ಏನು ಮಾಡಬೇಕು? ನಾವು ನೆರವೇರಿಸ್ಬೇಕಂತೇಳಿ ಆತನು ಕಲಿಸಿಕೊಟ್ನು. ಹಾಗಾದರೆ ತಂದೆ ಚಿತ್ತ ಏನಂತೇಳಿ ನಾವು ನೋಡಿದ್ವಿ. ದೇವ್ರ ಚಿತ್ತ ಏನಂತೇಳಿ ನಾವು, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ಎಲ್ಲರೂ ಸತ್ಯದ ಜ್ಞಾನಕ್ಕೆ ಸೇರಬೇಕು. ಹಲ್ಲೆಲೂಯಾ. ಅದು ದೇವರ ಚಿತ್ತ. ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು. ಪರಲೋಕವನ್ನು ಭೂಲೋಕದಲ್ಲಿ ನಾವು ಪ್ರತಿನಿಧಿಸಬೇಕು. ಹಲ್ಲೆಲೂಯಾ. ಯಾವಾಗಲೂ ದೇವರ ವಾಕ್ಯ ಧ್ಯಾನ ಮಾಡುವವರಾಗಿರಬೇಕು. ಮತ್ತು ದೇವರ ಚಿತ್ತ ಅಂದರೆ ಎಲ್ಲರೂ ರಕ್ಷಣೆ ಹೊಂದುವುದಕ್ಕೆ ನಮ್ಮಿಂದ ಆದಷ್ಟು ಪ್ರಯಾಸವನ್ನು ನಾವು ಪಡುವವರಾಗಿರಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾವಾಗಲೂ ಸಂತೋಷ ಪಡುತ್ತಾ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಇದು ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ಚಿತ್ತ ಮಾಡಿದವನಿಗೆ ಏನಾಗ್ತದೆ? ಒಂದು, ಭೂಲೋಕದಲ್ಲಿ ಇರುವವರೆಗೂ ನೀನು ಏನು ಬೇಡಿಕೊಂಡರೂ ದೇವರು ಅದನ್ನು ಕೊಡ್ತಾನೆ. ಹಲ್ಲೆಲೂಯಾ. ಎರಡು, ನಿನ್ನ ಸ್ವಂತದವರು ನಿನ್ನ ಹತ್ರ ಇರ್ತಾರೋ ಇಲ್ಲೋ. ಹಲ್ಲೆಲೂಯಾ. ಬಹುಶಃ ನಿನ್ನ ಒಡ ಹುಟ್ಟಿದವರೇ ಒಂದು ವೇಳೆ ನಿನ್ನನ್ನು ಬಿಟ್ಟು ಹೋಗಬಹುದು. ಹಲ್ಲೆಲೂಯಾ. ಒಂದು ವೇಳೆ ಸ್ವಂತ ಬಹಳ ಹತ್ತಿರ ಇವರು ಬಿಟ್ಟು ಹೋಗಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ನೋರು ಕೂಡ ನಿನ್ನಿಂದ ದೂರ ಆಗಬಹುದು. ಆದರೆ ದೇವರು ಮಾತ್ರ ನಿನ್ನನ್ನು ಬಿಟ್ಟು ಕದಲುವುದಿಲ್ಲ. ನಿನ್ನ ಸ್ವಂತ ಬಂಧುವಾಗಿ ನಿನ್ನ ಹತ್ತಿರವೇ ಇರ್ತಾನೆ. ಹಲ್ಲೆಲೂಯಾ. ಮೂರು, ತಂದೆಯ ಚಿತ್ತದಂತೆ ನಡೆಯುವವನು ಅವನು ನರಕಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಅವನ ಆತ್ಮ ಅಂತರ್ಪ್ರಚಾಚಿಯಾಗಿ ಇಲ್ಲೇ ತಿರುಗಾಡೋದಿಲ್ಲ. ಹಲ್ಲೆಲೂಯಾ. ಅವನ ಆತ್ಮ ಪಾತಾಳದಲ್ಲಿ ಹೋಗಿ ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲ. ಅವನು ತಂದೆಯ ಚಿತ್ತವನ್ನು ನೆರವೇರಿಸುವವನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ 4, ಯೋಹಾನ್ ಬರೆದ ಪತ್ರಿಕೆ 2ನೇ 17ನೇ ವಚನ ಹೇಳ್ತದೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 2ನೇ 17ನೇ ವಚನ. ವಾಕ್ಯ ಓದ್ರಿ. ಯೋಹಾನ 1ನೇ ಪತ್ರಿಕೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಚಿತ್ತವನ್ನ ಮಾಡುವವನ ಪ್ರಾರ್ಥನೆ ದೇವರು ಕೇಳ್ತಾನೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನ
ನೆರವೇರಿಸುವವನ ಸಂಗಡ ದೇವರಿರ್ತಾನೆ, ಅವನು ಎಂದಿಗೂ ಕೈ ಬಿಡುವುದಿಲ್ಲ. 3, ದೇವರ ಚಿತ್ತವನ್ನು ನೆರವೇರಿಸುವವನು ಅವನು ಕೈ ಬಿಡಲ್ಪಡೋದಿಲ್ಲ, ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಾನೆ. 4, ದೇವರ ಚಿತ್ತವನ್ನ ಮಾಡುವವನು ಎಂದೆಂದಿಗೂ ಇರುತ್ತಾನೆ. ಹಲ್ಲೆಲೂಯಾ. ನಿತ್ಯ ಜೀವದಲ್ಲಿ ಅವನು ಸೇರಿ ಸದಾ ಕಾಲಕ್ಕೂ ಆ ರಾಜ್ಯದಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಅವನು ಜೀವಿಸುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ದೇವ್ರ ಮಕ್ಕಳೇ, ನಾವು ಭೂಲೋಕದಲ್ಲಿ ಇರುವುದು ನಮ್ಮ ಚಿತ್ತ ನೆರವೇರಿಸೋಕ್ಕಾಗಿ ಅಲ್ಲ, ದೇವ್ರ ಚಿತ್ತ ನೆರವೇರಿಸೋಕ್ಕಾಗಿ. ಹಲ್ಲೆಲೂಯಾ. ಒಬ್ಬ ಯಜಮಾನ ಒಂದು ಎತ್ತುಗಳು ತಂದರೆ ಯಾಕೆ ತರ್ತಾನೆ ಹೇಳ್ರಿ? ಹೊಲದಲ್ಲಿ ದುಡಿಲಿ ಅಂತ ತರ್ತಾನ? ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಒಂದು ಟ್ಯಾಕ್ಟ್ರಿ ತಗೊಂಡು ಬಂದರೆ ಎದಕ್ಕೆ ತರ್ತಾನೆ? ಅದರಿಂದ ಬಿಸ್ನೆಸ್ ಮಾಡ್ಬೇಕು, ಅದರಿಂದ ಕೆಲಸ ಮಾಡ್ಬೇಕಂತೇಳಿ. ಹಲ್ಲೆಲೂಯಾ. ಇವತ್ತು ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿದಾನೆ ಅಂದರೆ ಯಾಕೆ ಸೃಷ್ಟಿ ಮಾಡಿದಾನೆ? ಹಲ್ಲೆಲೂಯಾ. ಆಯಾ ಕಾಯ ಪಿಯ ಗಯ, ಇದಕ್ಕಾಗಿ ದೇವ್ರು ಕರೆದನ ನಮ್ಮನ್ನ? ಇಲ್ಲ. ಹಲ್ಲೆಲೂಯಾ. ಇದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿಲ್ಲ. ಆಯಾ ಕಾಯ ಪಿಯ ಸೋಯ ಗಯ, ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ದೇವರ ಆ ಒಂದು ಪರಲೋಕ ರಾಜ್ಯವನ್ನು ನಾವು ಭೂಲೋಕದಲ್ಲಿ ಪ್ರತಿಬಿಂಬಿಸಬೇಕು. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಎತ್ತು ಕತ್ತೆಗೆ ತನ್ನ ಯಜಮಾನನು ಗೊತ್ತು. ಹಲ್ಲೆಲೂಯಾ. ಎತ್ತು ಕತ್ತೆಗೆ ತನ್ನ ಯಜಮಾನನ ಬಗ್ಗೆ ಗೊತ್ತು. ಆಡು ಕುರಿಗೆ ತನ್ನ ಆಶ್ರಯದಾತನ ಯಾರು ಅಂತೇಳಿ ಗೊತ್ತು. ಅಂದರೆ ಅದು ಕೂಡ ಗೊತ್ತಿಡ್ತದೆ. ಅಯ್ಯೋ, ಎತ್ತು ಕೂಡ ತನ್ನ ಯಜಮಾನ ಹುಲ್ಲಾಕಿದ್ನಪ್ಪ ಅಂತಂದರೆ, ಅಯ್ಯೋಪ್ಪ ದುಡಿಬೇಕಪ್ಪ, ಇವತ್ತು ಹೋಗಲೇಬೇಕು, ಇವತ್ತು ಕಷ್ಟ, ಅದಕ್ಕೊಂದು ವೇಳೆ ಆರಾಮಿಲ್ಲ ಅಂದ್ರೂ ಕೂಡ ಇಲ್ಲ, ಹುಲ್ಲು ತಿಂದಿನ ಬೆಳಗ್ಗೆ ನಾನು ಹೋಗಲೇಬೇಕು ಅಂತ ಎದ್ದು ಆ ಯಜಮಾನ ಟ್ರು ಅಂದ ತಕ್ಷಣ ಅದು ಓಡ್ತದೆ. ಹಲ್ಲೆಲೂಯಾ. ನಾವಾದರೂ ಅದಕ್ಕೆ ಹೇಳ್ತದೆ, ಮನುಷ್ಯರಾದರೂ ದೇವರನ್ನು ಅರಿಯರು. ಹಲ್ಲೆಲೂಯಾ. ಅದಕ್ಕೆ ದೇವ್ರ ಮಕ್ಕಳೇ, ಇವತ್ತು ನೀನಾಗಿ ನೀನು ಬರಲಿಲ್ಲ ಭೂಮಿಯಲ್ಲಿ, ದೇವರು ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಹೇಳಿ, ನಾನಾಗಿ ನಾನು ಭೂಮಿಗೆ ಬರಲಿಲ್ಲ, ದೇವರು ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡುವಾಗಲೇ ಒಂದು ಅದ್ಭುತವಾದ ಉದ್ದೇಶವನ್ನಿಟ್ಟು ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಯಾತಕ್ಕಾಗಿ ಗೊತ್ತಾ? ತಂದೆ ಚಿತ್ತವನ್ನು ನೀನು ನೆರವೇರಿಸಬೇಕು. ದೇವರ ರಾಜ್ಯಕ್ಕಾಗಿ ನೀನು ಬೇಕಂತೇಳಿ ದೇವ್ರು ನಿನ್ನ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಇಷ್ಟವನ್ನು ಯೇಸು ಸ್ವಾಮಿ ಹೇಳ್ದ, ನಾನು ಈ ಲೋಕಕ್ಕೆ ಬಂದದ್ದು ಯಾವುದಕ್ಕಾಗಿ? ನನ್ನ ಚಿತ್ತ ನೆರವೇರಿಸುವುದಕ್ಕಾಗಿಲ್ಲ, ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಇವತ್ತು ನಾವು ಯಾಕಿದ್ದೇವೆ ಗೊತ್ತಾ? ಲೋಕದಂತೆ ನಡೆಯುವುದಕ್ಕಾಗೆಲ್ಲ. ಲೋಕವು ಅದರ ಆಡಂಬರವು ಏನಾಗ್ತದಂತೆ? ಗತಿಸಿ ಹೋಗ್ತತೆ. ನೀವು ನೋಡಿರಿ, ಏನು ಲಾಸ್ ಏಂಜಲೀಸ್ ನೀವು ನೋಡಿರಲ್ಲ, ಇದ್ರಾಗ ಏನಂತಾರೆ ಅದಕ್ಕೆ, ಅಮೆರಿಕ ದೇಶದಾಗ ಸುಟ್ಟೋಯ್ತು. ಇಲ್ಲಿ ಎಂತೆಂಥ ಮನೆಗಳು ಎಲ್ಲವೂ ಸುಟ್ಟೋಯ್ತು. ದೇವರ ಬರೋಣ ಹತ್ತಿರವಾಗಿದೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. ಎಚ್ಚೆತ್ತುಕೊಳ್ಳುವ ಸಮಯ. ದೇವರಿಗಾಗಿ ಏನಾದರೂ ಮಾಡಬೇಕು, ಪ್ರಾರ್ಥಿಸಬೇಕು, ಆತ್ಮಗಳಿಗೆ ಸುವಾರ್ತೆ ಸಾರಬೇಕು, ದೇವರ ರಾಜ್ಯದಲ್ಲಿ ನಿಲ್ಲಬೇಕು. ಆಮೇನ್. ಹಲ್ಲೆಲೂಯಾ. ಈ ಲೋಕ ಅದರ ಆಡಂಬರ ಗತಿಸಿ ಹೋಗ್ತತೆ. ಯೇಸು ಸ್ವಾಮಿ ಹತ್ರ ಶಿಷ್ಯರು ಬಂದು ಒಂದು ಸಾರಿ ಕೇಳ್ತಾರೆ. ನನ್ನ ಸಂದೇಶ ಮುಕ್ತಾಯ ಕನ್ಕ್ಲೂಸ್ ಮಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಹತ್ರ ಶಿಷ್ಯರು ಬಂದು ಕೇಳ್ತಿದ್ದಾರೆ, ಸ್ವಾಮಿ ನೀನು ಬಂದಾಗ ಭೂಲೋಕದಲ್ಲಿ ಹೆಂಗಿರ್ತತೆ? ಎಲ್ಲರೂ ಅಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಿಂಗೆ ಆಡಾಡ್ತಿರ್ತಾರ ಎಲ್ಲರೂ. ಹೆಂಗಿರ್ತದೆ ಸ್ವಾಮಿ ಅವಾಗ ಸಿಚುವೇಶನು ಅಂತ ಕೇಳಿದಾಗ ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ನೋಹನನ ದಿನಗಳಲ್ಲಿ ನಡೆದ ಪ್ರಕಾರವೇ ಮನುಷ್ಯಕುಮಾರನ ಪ್ರತ್ಯಕ್ಷವಾಗುವಾಗಿರುವುದು. ಲೋಟನ ದಿನಗಳಲ್ಲಿ ನಡೆದ ಪ್ರಕಾರವೇ ಮನುಷ್ಯಕುಮಾರನ ದಿನಗಳಲ್ಲಿ ಇರುವುದು ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಶಿಷ್ಯರಿಗೆ ನೆನಪಾಯ್ತದೆ. ಸಡನ್ನಾಗೆ ರಾಜ್ಬುಕ್ಕು ಶಿಷ್ಯರು ಮಾತಾಡ್ಕೊಂತಲೇ, ಲೋಟನ ದಿನಗಳಲ್ಲಿ ಏನು ನಡೀತು, ನೋಹನ ದಿನಗಳಲ್ಲಿ ಏನು ನಡೀತು? ಹುಚ್ಚ, ಅದಕ್ಕೆ ಬೈಬಲ್ ಓದಂದ್ರೆ ಮಗನೇ ಉಂಡು ನಿದ್ದೆ ಮಾಡ್ತೀನಿ ನೀನು, ಬೈಬಲ್ ತಗೊಂಡು ಓದಿದ ಒಬ್ಬ ಶಿಷ್ಯ ಗೊತ್ತಾಯ್ತು. ಲೋಟನ ದಿನಗಳು, ನೋಹನ ದಿನಗಳಲ್ಲಿ ಏನು ನಡೀತಂದ್ರೆ ಮಳೆ ಬರಾಸ್ ತನಕ ಕೂಡ ಅವ್ರಿಗೆ ನಂಬಿಕೆಲ್ಲ ಮಳೆ ಬರ್ತದಂತ. ಜನ ಹೆಂಗಿದ್ರು ಗೊತ್ತಾ? ಉಣ್ಣೋದ್ರಾಗೆ, ತಿನ್ನೋದ್ರಾಗೆ, ಮದುವೆ ಮಾಡ್ಕೊಡೋದ್ರಾಗೆ, ಮದುವೆ ಮಾಡ್ಕೊಳೋದ್ರಾಗೆ, ಕಟ್ಟೋದ್ರಾಗೆ, ಇದ್ರಾಗೆ ಫುಲ್ ಬಿಸಿ. 120 ವರ್ಷ ಸುವಾರ್ತೆ ಸಾರ್ತಾನಂತೆ. ಯಾರು? ನೋಹನ. ಮಳೆ ಬರ್ತದೆ, ದೇವ್ರ ಕಡೆಗೆ ತಿರುಗ್ರಿ, ಮಳೆ ಬರ್ತದೆ, ದೇವ್ರ ಕಡೆಗೆ ತಿರುಗ್ರಿ, ಮಳೆ ಬರ್ತದೆ, ದೇವ್ರ ಕಡೆಗೆ ತಿರುಗ್ರಿ. ಎಲ್ಲರೂ ಕೂಡ ಗೇಲಿ ಮಾಡೋನಾಗಿ ಕಾಣಿದರು. ಲಾಸ್ಟಿಗೆ ಆಯ್ತಪ್ಪ ರೆಡಿನಾ ಅಂತ ಕೇಳಿದ್ರು ದೇವರು. ದೇವ್ರೆ ಎಲ್ಲ ರೆಡಿ, ರೈಟ್, ಒಳಗೋಗಿ ನಾನು ಬೀಗ ಹಾಕ್ತೀನಿ ಅಂತ. ಆವಾಗ ನೋಹನ ನಮ್ಮ ಫ್ಯಾಮಿಲಿ ಎಲ್ಲ ನಾವೇ ಒಳಗೆ ಹೋಗ್ಬಿಟ್ರು.
ಹಾಲೆಲೂಯಾ. ಲಾಕ್ಡೌನ್ ಆಯಿತು. ಅಂತಿಂತ ಲಾಕ್ಡೌನ್ ಅಲ್ಲ, ಇದು ಕರೋನಾ ಲಾಕ್ಡೌನ್ ಅಲ್ಲ, ಪ್ರಳಯದ ಲಾಕ್ಡೌನ್. ದೇವ್ರು ಬೀಗ ಹಾಕ್ಬಿಟ್ಟ. ಬೀಗ ಹಾಕಕ್ಕೆ ಸಡನ್ನಾಗಿ ಗುಡುಗು ಮಳೆ ಸಿಡ್ಲು ಚಾಲು ಆಯ್ತು. ಕೆಳಗೆ ತೆರೆದು ದೇವ್ರು ಎರಡು ಕಡೆಗೆ ಬುಗ್ಗೆಗಳನ್ನ ತೆರೆದಂತೆ, ಕೆಳಗೂ ಮೇಲೆ ಎರಡು ಕಡೆಗೆ ಓಪನ್ ಆಯಿತು. ನೀರು ಬರೋಕ್ಕೆ ಚಾಲು ಮಾಡಿದಾಗ ಉರೇ ನೋಹನ ಹೇಳ್ದು ಕರೆ ಆಯಿತು. ನೋಹನ ಒಂದು ನಿಂದ್ರಿಸು, ಬಾಗಿಲು ತೆಗಿ ಅಂತ ಏನೇನೋ ಮಾಡಿ ಹತ್ತಕ್ಕೆ ಹೋಗ್ತಾರೆ, ಬರವಲ್ದು. ಅವ್ನು ನೋಹನ ಹೇಳ್ದ, ಯಪ್ಪ ಬೀಗ ನನ್ನ ಹತ್ರ ಇಲ್ಲ, ದೇವ್ರ ಹತ್ರ ಇತ್ತು. ಆವಾಗ ಬೇಕಾದ್ರೆ ನನ್ನ ಹತ್ರ ಇತ್ತು. ನನ್ನ ಮಾತು ಕೇಳಿ ನಾವೇ ಒಳಗೆ ಬಂದಿದ್ರೆ ನಿಮ್ಗೆ ಅವಕಾಶ ಐತಿ. ಏನು ಮಾಡಲಿ, ಬೀಗ ದೇವ್ರು ಹಾಕ್ಯಣ, ದೇವ್ರನ್ನ ಕೂಗ್ರಿ ಅನ್ನಂತವನು ಒಂದೇ ಸರಿ. ದೇವ್ರು ಎಲ್ಲ ತೆರಿತಾನೆ, ತೆರೆಯಂಗಿಲ್ಲ. ದೇವ್ರು ಒಂದೇ ಸಾರಿ ಮುಚ್ಚಕ್ಕಿಂತ ಮುಂಚೆನೇ ಬರಬೇಕು ಒಳಗೆ. ಅದಕ್ಕೆ ಬೈಬಲ್ನಾಗ ಒಂದು ವಾಕ್ಯ ಹೇಳ್ತದೆ, ದೇವ್ರು ಒಂದು ಸಾರಿ ಮುಚ್ಚಿದ್ನಂದ್ರೆ ಯಾರಿಗೂ ತೆರಲಿಕ್ಕಾಗಲ್ಲ ಅಂತ. ದೇವ್ರು ಒಂದು ಸಾರಿ ತೆರೆದಂದ್ರೆ ಯಾರಿಗೂ ಮುಚ್ಚಕ್ಕಾಗಲ್ಲ. ಪ್ರಕಟಣೆ ಗ್ರಂಥದಾಗ ಐತಿ ಮಾತು. ದೇವ್ರು ಬುಗ್ಗೆಗಳನ್ನ ತೆರೆದ. ಅವರು ಆಗಿನ ಕಾಲದ ಜನ ಏನೇನೋ, ಅದಕ್ಕೆ ಪಿಕ್ಚರ್, ನಾನು ಇಂಗ್ಲೀಷ್ ಪಿಕ್ಚರ್ ನೋಡ್ತಿರ್ತೀನಿ, ಬೈಬಲ್ ಮೂವಿ ಇರ್ತವೆ, ಅವ್ರು ನೋಡ್ತಿರ್ತೀನಿ. ಆವಾಗ ಅವ್ರು ಏನು ಮಾಡ್ತಾರೆ, ಏನು ಮುಚ್ಚಿದ್ನ ಏನಾರ ಆ ಬುಗ್ಗೆಗಳನ್ನ ಮುಚ್ಚಕ್ಕೆ ಏನೇನೋ ಪ್ಲ್ಯಾನ್ ಮಾಡಿ ದೊಡ್ಡ ತಂದು ಏನೋ ಶೀಟ್ಗಳನ್ನ ಹಾಕ್ತಾರೆ. ಎಲ್ಲಿ ನಿಂದಿರ್ಬೇಕಾದ್ರೆ ದೇವ್ರು ತೆರೆದಂದ್ರೆ ಯಾರು ಮುಚ್ಚಕ್ಕಾಗಲ್ಲ. ಹಂಗೆ ಎದ್ದು ಬರ್ತವೆ. ಹಾಲೆಲೂಯಾ. ದೇವ್ರು ಬಾಗಿಲು ಮುಚ್ತಾನೆ, ಅದನ್ನು ತೆರಿಬೇಕಂತೇಳಿ ಏನೇನೋ ಮಾಡಿ ಹತ್ಕೊಂಡು ಹೋಗ್ತಾರೆ, ಬೆಂಕಿಗಳನ್ನೆಲ್ಲ ತರ್ತಾರೆ. ಏನು ಮಾಡಿದ್ರೆ ಏನು ತೆರೆಯೋಕ್ಕಾಗಲ್ಲ, ಎಲ್ಲರೂ ನಾಶವಾಗೋದು. ಹಾಲೆಲೂಯಾ. ಲೋಟನ ದಿನಗಳಲ್ಲಿ ಹೆಂಗೆ ನಡೀತಪ್ಪ, ಲೋಟ ಹೋಗಿ ದೂತರು ಬಂದು ಹೇಳ್ತಾರೆ, ಸ್ತೋತ್ರಂ ಹಾಲೆಲೂಯಾ, ಏನಂತಂದರೆ ಈ ಭಯಂಕರ ನಾಶ ಐತೆ, ಸುಡ್ತೀವಿ, ನೀನು ಹೊರಗೆ ಬಂದ್ಬಿಡು. ನಿನಗೆ ಅಷ್ಟೇ ಅಲ್ಲ, ನಿನಗೆ ಯಾರ್ಯಾರು ಬೇಕೋ, ನಿನಗೆ ಯಾರ್ಯಾರು ಫ್ರೆಂಡ್ಸ್ ಅದಾರೋ, ನಿಮ್ಮ ನೆಂಟರು ಅದಾರೋ, ಅವ್ರನ್ನೆಲ್ಲರೂ ಹೇಳಿ ಅವ್ರನ್ನ ಕರ್ಕೊಂಬಂದ್ಬಿಡು. ಅಂದರೆ ಅಕ್ಕ ಪಕ್ಕದ ಮನೆಯವ್ರು ಸ್ವಲ್ಪ ಚೆನ್ನಾಗಿರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತಾನೆ, ಅಕ್ಕ ಈ ಬೆಂಕಿ ಮಳೆ ಬರ್ತತೆ, ಹೋಗೋಣ ಬರಕ್ಕ, ಊರಿಂದ ಹೊರಗೆ ಹೋಗೋಣ ಅಂದ್ರೆ, ಹಾಯ್ ನಡಿಯಪ್ಪ, ಏನದು ಹೇಳ್ತೀವಿ, ಹೊಸದೇ ಸುದ್ದಿ ಹೇಳ್ತಿದ್ದೀನಿ ನೀನು ಅಂತಾರೆ ಅವ್ರು. ಲಾಸ್ಟಿಗೆ ಎಷ್ಟು ಜನ ಫ್ರೆಂಡ್ಸಿಗೆ ಹೋಗಿ ಹೇಳಿದ್ರು ಕೇಳಂಗೆ. ಲಾಸ್ಟಿಗೆ ಅವ್ರಿಬ್ಬರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ನಿಶ್ಚಯ ಆಗಿರ್ತತೆ. ಹಳೆಯಂದ್ರ ಹತ್ರ ಹೋಗಿ ಹೇಳ್ತಾನೆ, ಹಳೆಯಂದ್ರೆ ನೀವಾದ್ರೂ ನನ್ನ ಮಾತು ನಂಬ್ರಿ, ಬೆಂಕಿ ಮಳೆ ಬರ್ತತೆ, ಹೊರಗೆ ಬರ್ರಿ ಅಂತಂದ್ರೆ, ಮಾಮ ನೋಡಿ ಹೆಂಗೆ ಮಾಮಗೇನೋ ಹುಚ್ಚಿಡ್ದಿರ್ಬೇಕು, ಏನೋ ಕನಸು ಬಿದ್ದಿರ್ಬೇಕು ಅಂತಾರೆ ಅವ್ರು. ಏನು ಕೇಳಂಗಿಲ್ಲ. ಲಾಸ್ಟಿಗೆ ದೂತರು, ಅಪ್ಪ ಯಾರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನೀನಾರ ತಪ್ಪಿಸ್ಕೊಂಡು ನಡಿ ಅಂತ ಲೋಟನ ಹೆಂಡತಿ ಅವ್ರ ಮಕ್ಕಳನ್ನ ಕೈ ಹಿಡಿದು ಕರ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಲೋಟನಿಗೆ ಹೇಳ್ತಾನೆ, ಎಂದು ತಿರುಗಿ ನೋಡ್ದಂಗೆ ವಾಪಸ್ ಹೋಗ್ತಾರು ಅಂತಂದರೆ ಆಕೆ ಹಿಂತಿರುಗಿ ನೋಡಿ ಉಪ್ಪಿನ ಕಂಬ ಆಗಿಬಿಡ್ತಾಳೆ. ಹಾಲೆಲೂಯಾ. ಬೆಂಕಿ ಮಳೆ ಬಂದು ಎಲ್ಲ ಏನಾಗ್ತದೆ, ನಾಶವಾಗಿಬಿಡ್ತದೆ. ಲೋಕವು ಅದರ ಆಡಂಬರವು ಏನಾಗ್ತದೆ, ಗತಿಸಿ ಹೋಗ್ತದೆ. ಇದು 100% ಸತ್ಯವಾಗಿದೆ. ಹಾಲೆಲೂಯಾ. ಅದಕ್ಕೆ ಲೋಕದಲ್ಲಿದ್ದರೂ ಲೋಕವನ್ನು ಅನುಸರಿಸಿ ನಡಿಬಾರ್ದು, ನಾವು ಪರಲೋಕ ಭಾವದವರಾಗಿರಬೇಕು. ಹಾಲೆಲೂಯಾ. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವವನಾಗಿದ್ದಾನೆ. ಹಾಲೆಲೂಯಾ. ಆದರೆ ನೋಹನ ನೋಡ್ರಿ, ಲೋಕವೆಲ್ಲ ಕೆಟ್ಟು ಹೋಗಿತ್ತು ಅದರ ನಡವಳಿಕೆ. ಆದರೆ ನೋಹನ್ ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತನು, ತಪ್ಪಿಲ್ಲದವನು, ದೇವರ ಚಿತ್ತ ಮಾಡುವವನು, ಯಾವಾಗಲೂ ಪ್ರಾರ್ಥಿಸುವ ವ್ಯಕ್ತಿ ಆದ್ರಿಂದ ತಾನು ಮಾತ್ರ ಅಲ್ಲ, ತನ್ನ ಜೊತೆಗೆ ತನ್ನ ಕುಟುಂಬವನ್ನು ಉಳಿಸಿಕೊಂಡನು. ಆಮೇಲೆ ಹಾಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ದಿವಸದಲ್ಲಿ ದೇವರ ಮಕ್ಕಳೇ, ದಿನಗಳು ಬಹಳ ಕೆಟ್ಟವುಗಳಾಗಿದೆ. ಲೋಕವು ಅದರ ನಡತೆಯನ್ನು ಕೆಡಿಸಿಕೊಂಡಿದೆ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ತಿಳಿದುಕೊಂಡು ಉಪಯೋಗಿಸಿಕೊಳ್ಳಿರಿ. ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ. ಇವತ್ತು ನಾವು ಈ ಲೋಕಕ್ಕೆ ಬರಲಿಲ್ಲ, ದೇವರು ನಮ್ಮನ್ನು ಕಳಿಸಿಕೊಟ್ಟನು. ನಾವು ಸೃಷ್ಟಿ ಆಗಲಿಲ್ಲ, ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದನು. ನಾವು ಕ್ರಿಸ್ತನಲ್ಲಿ ಬರಲಿಲ್ಲ, ಕ್ರಿಸ್ತನೇ ನಮ್ಮನ್ನು ಆತನು ಹುಟ್ಟಿಸಿದನು, ಕ್ರಿಸ್ತನೇ ನಮ್ಮನ್ನು ಆರಿಸಿಕೊಂಡನು. ಯಾಕೆ ಗೊತ್ತಾ? ನಮ್ಮ ಇಷ್ಟದ ಅನುಸಾರವಾಗಿ ನಾವು ಜೀವಿಸುವುದಕ್ಕಾಗಿ ಅಲ್ಲ, ಬದಲಾಗಿ ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಯೇಸಪ್ಪ, ಇವತ್ತು ನಾನು ಈ ಭೂಮಿಗೆ ಬರಲಿಲ್ಲ, ನಾನು ಸೃಷ್ಟಿ ಆಗಲಿಲ್ಲ. ನನ್ನನ್ನು ನೀನು ಸೃಷ್ಟಿ ಮಾಡಿದೆ, ನನ್ನನ್ನು ನೀನು ಉಂಟು ಮಾಡಿದೆ, ನನ್ನನ್ನು ನೀನು ಆರಿಸಿಕೊಂಡೆ. ಯಾವ ರೀತಿ ಮಗನನ್ನ ಕರ್ತನೆ ನೀನು ಭೂಲೋಕಕ್ಕೆ ನೀನು ಕಳಿಸಿಕೊಟ್ಟು ತಂದೆ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಅದೇ ರೀತಿಯಾಗಿ ನೀನು ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀಯಾ. ಇದಿಗೋ ನನ್ನ ಮಗನು, ಇದಿಗೋ ನನ್ನ ಮಗಳು ನನ್ನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ. ಹಾಗಾದ್ರೆ ದೇವರ ಮಗುವೆ, ದೇವರ ಚಿತ್ತವನ್ನು ನೆರವೇರಿಸುವ ವ್ಯಕ್ತಿ ನೀನಾಗಿದ್ರೆ ದೇವರು ಯಾವಾಗಲೂ ನಿನ್ನ ಪ್ರಾರ್ಥನೆ ಕೇಳುವವನಾಗಿದ್ದಾನೆ. ಇಗೋ ದೇವರ ಚಿತ್ತದಂತೆ ನಡೆಯುವ ವ್ಯಕ್ತಿ ನೀನಾಗಿದ್ರೆ ದೇವರು ನಿನ್ನನ್ನು ಒಂದು ಕಾಲದಲ್ಲೂ ಕೈ ಬಿಡುವುದಿಲ್ಲ, ಎಂದಿಗೂ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಇಗೋ ಆತ ನಿನಗೆ ಸ್ವಂತ ಬಂಧುವಾಗಿದ್ದಾನೆ.
ದೇವರ ಚಿತ್ತವನ್ನು ನೆರವೇರಿಸುವ ವ್ಯಕ್ತಿ ನೀನಾಗಿದ್ರೆ, ಯಾವ ರೀತಿ ನೋಹನನು ನಾವೆಯಲ್ಲಿ ಸೇರಿ ಆತನು ರಕ್ಷಣೆ ಹೊಂದಿದನು, ಅದೇ ರೀತಿ ನೀನು ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡುವ ವ್ಯಕ್ತಿಯಾಗಿರ್ತೀಯ. ಹಲ್ಲೆಲೂಯ. ದೇವರ ಚಿತ್ತ ನೆರವೇರಿಸುವ ವ್ಯಕ್ತಿ ನೀನು ಆಗಿದ್ದರೆ ನೀನು ಸದಾ ಕಾಲಕ್ಕೂ ಜೀವಿಸುವ ಆತನಾಗಿದ್ಯಾ. ಎಂದೆಂದಿಗೂ ಕ್ರಿಸ್ತನ ಜೊತೆಯಲ್ಲಿ ನೀನು ಆಳ್ವಿಕೆ ಮಾಡುವ ಆತನಾಗಿದ್ಯಾ. ಆ ಸಿಂಹಾಸನದಲ್ಲಿ ಕುಳಿತುಕೊಂಡು ನೀನು ಆಳ್ವಿಕೆ ಮಾಡುವ ಅವನಾಗಿದ್ದೀಯಾ. ಆದ್ದರಿಂದ ಇವತ್ತು ನಾನು ನೀನು ಯಾಕಿದ್ದೇವೆ ಇಲ್ಲಿ? ದೇವರ ಚಿತ್ತವನ್ನು ಮಾಡುವುದಕ್ಕಾಗಿದ್ದೇವೆ. ಹಾಗಾದ್ರೆ ದೇವರ ಚಿತ್ತ ಏನಾಗಿದೆ? ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದಾಗಿದೆ. ಹಾಗಾದ್ರೆ ಆ ರಕ್ಷಣೆಗಾಗಿ, ಈ ಸೇವೆಗಾಗಿ, ಈ ಸುವಾರ್ತೆಗಾಗಿ ನಾವು ಜೀವಿಸಬೇಕಾಗಿದೆ. ಓ ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ. ಇಹಲೋಕದ ನಡವಳಿಕೆಯನ್ನು ನಾವು ಎಷ್ಟು ಮಾತ್ರವೂ ಅನುಸರಿಸದೆ ಈಗ ನೂತನ ಸ್ವಭಾವವುಳ್ಳವರಾಗಿ, ಪರಲೋಕ ಭಾವದವರಾಗಿ, ನೂತನ ಮನಸ್ಸನ್ನು ಹೊಂದಿಕೊಂಡು ದೇವರ ಚಿತ್ತವನ್ನ ನಾವು ಅರಿತುಕೊಳ್ಳುವವರಾಗಿರಬೇಕು. ದೇವರ ಚಿತ್ತವನ್ನ ನಾವು ನೆರವೇರಿಸಬೇಕು. ಕಾಲವನ್ನ ಸುಮ್ಮನೆ ಕಳೆದುಕೊಳ್ಳದೆ ಹಲ್ಲೆಲೂಯಾ ನಾವು ಸ್ವಸ್ಥ ಚಿತ್ತರಾಗಿದ್ದು ದೇವರ ಚಿತ್ತವೇನೆಂಬುದಾಗಿ ವಿಚಾರಿಸಬೇಕು. ಹಾಗಾದ್ರೆ ದೇವರ ಚಿತ್ತವೇನಾಗಿದೆ? ದೇವ ಮಗುವೇ, ನೀನು ಯಾವಾಗಲೂ ಕರ್ತನಿಗೆ ಸ್ತೋತ್ರ ಮಾಡುತ್ತಿರಬೇಕು, ಯಾವಾಗಲೂ ಕೀರ್ತನೆ ಹಾಡುತ್ತಿರಬೇಕು, ಯಾವಾಗಲೂ ದೇವರ ವಾಕ್ಯದಲ್ಲಿ ನೀನು ಧ್ಯಾನ ಮಾಡುತ್ತಿರಬೇಕು, ಯಾವಾಗಲೂ ನೀನು ಸಂತೋಷವಾಗಿರಬೇಕು, ಯಾವಾಗಲೂ ನೀನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ ವ್ಯಕ್ತಿನಾಗಿರಬೇಕು. ಯಾವಾಗಲೂ ಹಲ್ಲೆಲೂಯಾ ಕ್ರಿಸ್ತನನ್ನು ನೀನು ಈ ಭೂಮಿಯಲ್ಲಿ ಪ್ರತಿನಿಧಿಸಬೇಕು. ಹಲ್ಲೆಲೂಯಾ, ನೀನು ಕ್ರಿಸ್ತನ ರಾಯಭಾರಿ ಆಗಿದೆಯಾ. ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ ದೇವ, ನಿನಗೆ ಸ್ತೋತ್ರಪ್ಪ. ಸಂಪೂರ್ಣವಾಗಿ ದೇವರು ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ. ಹಲ್ಲೆಲೂಯಾ, ನಾವು ಕರ್ತನೇ ಈ ಲೋಕದಲ್ಲಿ ಇದ್ದೇವೆ ನಿನ್ನ ಚಿತ್ತ ಮಾಡುವುದಕ್ಕಾಗಿ. ಹಲ್ಲೆಲೂಯಾ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕರ್ತನೆ ನಾವಿದ್ದೇವೆ. ಹಲ್ಲೆಲೂಯಾ, ನಿನ್ನ ಚಿತ್ತವನ್ನು ಮಾಡಲು ಕಲಿಸಿಕೊಡು ಸ್ವಾಮಿ. ನಿನ್ನ ಚಿತ್ತವನ್ನು ಮಾಡಲು ಕಲಿಸಿಕೊಡಪ್ಪ. ಇವತ್ತು ನಿನ್ನ ಚಿತ್ತವನ್ನು ನಮಗೆ ಪ್ರಕಟಪಡಿಸ್ತಾ ಇದೆಯಾ? ಇವತ್ತು ಕರ್ತನೆ ನಾವು ಸುಮ್ಮನೆ ಬಂದು ಸುಮ್ಮನೆ ಹೋಗುವುದಕ್ಕಾಗಿ ಅಲ್ಲ, ಇವತ್ತು ನಾವು ನಿನಗೆ ಬೇಕೆಂದು ಸ್ವಾಮಿ ನೀನು ನಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿದ್ದೀಯಾ ದೇವರೇ. ಅಕಸ್ಮಾತ್ ಆಗಿ ನಾವು ಬಂದವರಲ್ಲ, ಒಂದು ಉದ್ದೇಶವಿಟ್ಟು, ಒಂದು ಸಂಕಲ್ಪವಿಟ್ಟು, ಒಂದು ಚಿತ್ತದಿಂದ ನೀನು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ. ಆ ನಿನ್ನ ಚಿತ್ತವನ್ನು ನಾವು ನೆರವೇರಿಸಬೇಕು ಏಸಯ್ಯ. ಸೇರಿ ಬಂದ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ದೇವರೇ. ಪ್ರತಿಯೊಬ್ಬರ ನಿನ್ನ ಕರೆಗಳಲ್ಲಿ ಒಪ್ಪಿಸಿ ಕೊಡುತ್ತಿದ್ದೇವೆ ಸ್ವಾಮಿ. ನೀನು ತಾನೇ ಪ್ರತಿಯೊಬ್ಬರನ್ನು ಮುಟ್ಟು ಬಲಪಡಿಸು, ಕರ್ತನೆ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ದೇವ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ತಂದೆಯಾದ ದೇವರೇ.